ಹಿಂಗೆಲ್ಲ ಹಿಡ್ಕೊಂಡು ದೊಂದಿ ನೋಡಿಲಿ. ಓ ಇದಂತ ಮರೆ ಇದು ಎಲ್ಲ ಈಗ ಪಬ್ಲಿಕ್ ಮಾಡಂಗಿಲ್ಲ. ಬನ್ನಿ ಈಗ ಮೊದಲೇ ಹೇಳ್ದಲ್ಲ ಸ್ವಲ್ಪ ಬ್ಲರ್ ಮಾಡ್ತಿದ್ದೆ ಮರೆ. ಕೈಲಾಸ ಕರ್ಕೊಂಡು ಹೋಗ್ತೀನಿ ಈಗ. ಕೈಲಾಸಕ ಈಗ ರಾತ್ರಿ ಹಂದಿಗಿಂದಿ ಗುರುಗಿರ ಅಂದ್ರೆ ಒಂದ್ 2-3 ಸರಿ ಹಿಂಗ್ ಶಿಸ್ತು ಮಾಡ್ತಾ ಇದೆ. ನಾವೇನು ಕಿಸಕ್ ಏನಿಲ್ಲ. ಇವ್ರು ಯಾರು ಬೇಕಾ? ಇವ್ರು ಅವ್ರೀಗ ಎಲ್ಲರೂ ಅರ್ಪಿಟ್ ಆದ್ರೆ ಅಲ್ಲೇ ಒಂದ್ 2-3 ಸುತ್ತು ತಿರ್ತದೆ ಅಷ್ಟಿಗೆ ಏನಿಲ್ಲ. ಮತ್ತೆ ಯಾರು ರಾತ್ರಿ ಇಲ್ಲಿ ತನಕ ಬರ್ತದಲ್ಲ ಅವ್ನಿಗೆ ಬೆಂಕಿ ಈಗ ಎಲ್ಲ ಈ ಕಡೆಯಿಂದ ಹಾರ್ತದೆ ಬೆಂಕಿ. ಈಗ ನಂತರ ಇಲ್ಲಿ ಇರೋದಲ್ಲ ಕೆಲವು ಈಗ ಕೆಳಗೆ ಇದೇನಿಲ್ಲ, ಕುದುರೆಗಿದ್ರೆ ಏನಿಲ್ಲ. ಇದು ಬೆಂಕಿ ಇಲ್ಲಿ ಕೊಟ್ಟಾಗ ಬೇರೆ ಕ್ಲೀನ್ ಹಾಕೊಂಡ್ಬಿಡ್ತದೆ. ಅವಾಗ ಈಗ ಏನಾಗ್ತದೆ ಬೆಂಕಿ ಕಡೆಯಿಂದ ಹೋತಲ್ಲ ಗುಂಡು ಈ ಕಡೆಯಿಂದ ಹೊಲ್ಟ ಆದ್ರೂ ಅರ್ಥ ಹೇಳಂಗಿಲ್ಲ. ನಾನು ಮಾತ್ರ ಯೂಸ್ ಮಾಡ್ಬೇಕಿದ್ನ ಈಗ. ಮತ್ತೆ ಈಗ ಒಂದ್ ಶಾಟ್ ಮಿಸ್ ಆದ್ರೆ 2ನೇ ಶಾಟ್ ಕೂಡಲೇ ರೆಡಿ ಅದಕ್ಕೆ ಆಟೋಮೆಟಿಕ್. ಈಗ ಕಾಂತಾರ ಫಿಲ್ಮ್ ಅಲ್ಲಿ ಇವನು ಬಟ್ಟಿ ತರ ಕುರಿತ ಲೋಡ್ ಮಾಡ್ತಾನೆ ಇನ್ನೊಂದು ಅದೆಲ್ಲ ಸೀನ್ ಇಲ್ಲ, ಇದು ಡೈರೆಕ್ಟ್ ಒಂದು ಇಷ್ಟು ದಿನ ಉಳಿದಿದ್ದಕ್ಕೆ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಕುಡಿಯೋರಿಗೆ ಸುರಪಾನ ಅಂತ ಸುರಪಾನ ಈಗ ಕೆಳಗೆ ಕೊಡಪಂದಲ್ಲಿ ಕೊಟ್ಟರೆ ಸಾಕಾಗಲ್ಲ. ಮತ್ತೊಂದು ಅದೇ ತುಂಡು ಇನ್ನವರಿಗೆ ಚಿಕನ್ ಅಥವಾ ಚಿಕನ್ ಮಾತ್ರ ನಮ್ದೇ ಕೈಲಾಸ ಅಲ್ಲ. ಕುತ್ಕೊಳ್ಳಿ ಅಷ್ಟೇ ಶಿಸ್ತು ಹಂಗಿರ್ಬೇಕು. ಕೈಲಾಸದಲ್ಲಿ ನೋಡಿ ಹಿಂಗೆಲ್ಲ ಇನ್ನೊಂದಿಬ್ರು ಇದ್ದಾರೆ ಅವ್ರು ಕೈಲಾಸದಲ್ಲಿ ರಂಬೆ ಊರ್ವಶಿ ಎಲ್ಲ ಕಂಡ್ರೆ ಸೈಡಲ್ಲಿ ಸೀದಾ ಹೋಗಿ ಊರ್ವಶಿ ಮೇನಕ್ಕೆ ಜಾಸ್ತಿ ಬೋಳಿ ಮಗನ ವಾಪಸ್ ಹೋಗ್ತಿ ಅಲ್ಲಿ ಒಂದೇ ಇರ್ಸಿ ಸಾಯ್ತಿ ಅಂತ ಕ್ವಾರಲ್ಲಿ. ಸಮಸ್ಯೆ ಏನಂದ್ರೆ ಈಗ ಎಲ್ಲರೂ ಅಕಸ್ಮಾತ್ ಎಲ್ಲರೂ ಮರಿಗಿರಿನ ಏನಾದ್ರು ಇದಾಯ್ತು ಅಂದ್ರೆ ಯಾರೇ ಕಾಣಕ್ಕೆ ಬಿಡಲ್ಲ, ಮನುಷ್ಯನ್ ಬಿಡೋದೇ. ಮರಿ ದಡ್ಡ ಅಂತ ಹೇಳಿದ ನನ್ನ ಹತ್ರ ಒಂದು ವಾಚ್ ಉಂಟು ಮನೆಯಲ್ಲಿ, ಅದು ಅಷ್ಟೇ, ಅದು ಸಿಗ್ನಲ್ ಬರ್ತದೆ ಅಲ್ಲಿಗೆ. ಕೇರಳದಲ್ಲಿ ಕಟ್ಸಿದ ಇದು ಕೇರಳದ ಇದು ತಂತಿ ಉಂಟಲ್ಲ. ಝೀರೋ ಮೆಮೊರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋಸ್ನ ಆದಷ್ಟು ಹಂಚಿಕೊಳ್ಳಿ. ದೊಂದಿ ಹಿಂಗೆಲ್ಲ ಹಿಡ್ಕೊಂಡು ದೊಂದಿ ನೋಡಿಲಿ. ಓ ಇದಂತ ಮರೆ. ಇದು ಎಲ್ಲ ಈಗ ಪಬ್ಲಿಕ್ ಮಾಡಂಗಿಲ್ಲ. ಬನ್ನಿ ಈಗ ಮೊದಲೇ ಹೇಳ್ದಲ್ಲ ಸ್ವಲ್ಪ ಬ್ಲರ್ ಮಾಡ್ತಿದ್ದೆ ಮರೆ. ಕೈಲಾಸ ಕರ್ಕೊಂಡು ಹೋಗ್ತೀನಿ ಈಗ. ಕೈಲಾಸಕ ಕೈಲಾಸಕ್ಕೆ ಅದೆಲ್ಲ ಹಿಡ್ಕೊಂಡಿರಿ ಅಂತ ವಿಷಯ ಅಂತ. ಕೈಲಾಸಕ್ಕೆ ಹೋಗತ್ತಿಗೆ ಏನಾದ್ರು ದಾರಿಲಿ ಆ ಕಡೆ ಎಲ್ಲ ಕಂಡ್ರೆ ದಮ್ ಅನ್ಸದೆ. ಹೌದಾ? ಇದು ಅದಲ್ಲೇ ಸುಟ್ಟು ತಿನ್ನಿಕ ಇದಲ್ಲೇ ಸುಟ್ಟು ತಿನ್ಲಿಕ್ಕೆ. ಈಗ ಮಳೆ ಬಂತಲ್ಲ ಇವತ್ತೆಲ್ಲ, ಈಗ ಕೈಲಾಸದಲ್ಲಿ ಸೌದೆ ಎಲ್ಲ ಚೆಂಡಿಯಾಗಿದಂತೆ. ಈಗ ಒಣಗಿದ್ದು 2 ಸೌದೆ ಹಿಡ್ಕೊಂಡಿದ್ದೀನಿ. ಅದು ಮತ್ತೆ ಬೇಯಿಸ್ಲಿಕ್ಕೆ ನೋಡಿ ಇಲ್ಲಿ ಬುಡ್ಡಿಲೇ ಬೇಯಿಸೋದು. ಸೌದೆ ಹೊತ್ತಲಿಲ್ಲ ಅಂದ್ರೆ ಅದರಲ್ಲಿ ಬಾರ್ಬಿಕ್ಯೂ. ಈ ಖಾರ ಪುಡಿ ಎಲ್ಲ ಇಟ್ಕೊಂಡೇನಪ್ಪಣೆ. ಹಾಗಾದ್ರಲ್ಲ ಕೈಲಾಸದಲ್ಲಿ ನಮ್ಮೊಬ್ಬ ಶಿವ ಅಂತ ಹೇಳಿ ಇದ್ದಾನೆ. ಶಿವನ ಯಮನ ಯಮ ಶಿವ ಮತ್ತೆ ಯಮ ಜೊತೆಗಿದ್ದಾರೆ. ಕೈಲಾಸದಲ್ಲಿ ಕೂರ್ಸ್ ಬನ್ನಿ ಹೇಳಿದ್ದೆ, ಒಂದು 3 ಗಂಟೆಗೆ ಹೋಗಿರೋ ಸಾಯಂಕಾಲ ಬರ್ತೀನಿ ಇದನ್ನ ತರ್ತೀನಿ ಅಂತ ಹೇಳಿನಿ. ಈಗ ನಮ್ದು ಬಂದಕ್ಕು ಅಲ್ಲ ಹೇಳಿ. ಇನ್ನು ಕೈಲಾಸಕ್ಕೆ ಹೋಗಿ ಆ ಕಡೆ ಅಂತ ಕಂಡ್ರೆ ಹೆದರಬೇಡಿ. ಇವಾಗ ವಿಡಿಯೋ ಒಂದು ಕೈ ಬಿಡಬೇಡಿ, ಮತ್ತೆ ಹೆದರಿ ಓಡ್ಗಿಡ ಮಾರೆ. ಈ ಸರಿ ಧೈರ್ಯ ಇದಲ್ಲ ನಿಮ್ಮ ಕೈಯಲ್ಲಿ ಇದಲ್ಲ. ಈಗ ಕೈಲಾಸಕ್ಕೆ ನೋಡಿ ಸೈನಿಕರೆಲ್ಲ ಬೇಕು, ಇವ್ರು ಇದ್ರೆ ಸ್ವಲ್ಪ ನಮಗೂ ಧೈರ್ಯ. ಆಯ್ತು ಹೋಗುವ. ಎಲ್ಲರೂ ಬಂದ್ರ ಸೈನಿಕರು? ಎಲ್ಲ ಬಂದ್ರು. ಕರಡಿ ಒಬ್ಬ ಮುಂದೆ ಹೋದ. ಬನ್ನಿ ಹೋಗುವ. ಸೈಡಲ್ಲಿ ರಂಬೆ ಊರ್ವಶಿ ಮೇನಕ್ಕೆಲ್ಲ ಸಿಗ್ಬೋದು. ಲೈನ್ಗೆ ನೋಡಿಬೇಡಿ. ಮತ್ತೆ ರಂಬೆ ಊರ್ವಶಿ ಸಿಕ್ಕಿದ್ರು ಬೇಜಾರಿಲ್ಲ. ಅವ ಒಬ್ಬ ಬಾಪುದು ಬೇಡ. ಅವ ಇಲ್ಲಿಲ್ಲ. ನಮ್ದು ಉಪಗ್ರಹಕ್ಕೆ ಹಾಕೋ ಲೈಟು ಸರಿ ಉಂಟಲ್ಲ ಬನ್ನಿ. ಕರಡಿ ಅವನು ಇನ್ನು ಪುರ್ಸತ್ತಿಲ್ಲ. ಅವ್ನು ಕೈಲಾಸಕ್ಕೆ ಹೋದ ವರ್ಷದಿಂದಲ್ಲ ಹೋಗಿ ಅಭ್ಯಾಸ ಆಗಿದೆ ನನಗೆ. ಮಾತ್ರ ಅವನೆಲ್ಲಾದ್ರೂ ಕೈಲಾಸದಲ್ಲಿ ಕೂತ ಅಂದ್ರೆ ಬೇರೆ ಜನ ಬರ್ಲಿಕ್ಕಿಲ್ಲ. ಅವನೇ ಮತ್ತೆ ಕೈಲಾಸಕ್ಕೆ ಎಂತಕ್ಕೆ ಹೋಗ್ತಿರೋದು ಗೊತ್ತಾ ನಿಮಗೆ? ವಿಷಯ ಏನಾದ್ರು ಕ್ಲೂ ಏನಾದ್ರು ಉಂಟಾ ನಿನಗೆ? ಸ್ವಲ್ಪ ಮಟ್ಟಿಗೆ ಗೊತ್ತು, ಫುಲ್ ಅಷ್ಟು. ಕೈಲಾಸ ಅದೊಂಥರ ಸುಂದರವಾದ ಜಾಗ ಮಾರೆ. ನಾವು ಮೊದಲೆಲ್ಲ ಕೈಲಾಸಕ್ಕೆ ಹೋದ್ರೆ ಬೆಳಿಗ್ಗೆ 11 ಗಂಟೆ ಅಲ್ಲದೆ ಮನೆಗೆ ಬರ್ತಿರ್ಲಿಲ್ಲ. ಮನೆಗೆ ಬರ್ತಿರ್ಲಿಲ್ವಾ? ಮನೆಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ವಾ? ಲೈಟ್ ಹಾಕಪ್ಪಣಿ. ಕೈಲಾಸದಲ್ಲಿ ಹೋಗಕ್ಕಿಂತ ಮುಂಚೆ ಯಾರಾದ್ರೂ ಲಗ್ಗ ಇಟ್ಟಿದಾರ? ಲಾಸ್ಟಿಗೆ ಇದ್ನ ನೀ ಎಷ್ಟೊತ್ತಿ ಕೈಲಾಸಕ್ಕೆ ಬಂದಿ ಮಾರ್ಯ? ನೀನು ಈಗ ಬರದ ಮಾರ್ಯ. ನಾನು ನೋಡಿ ಇಲ್ಲಿ ಸೈನಿಕರು ಮತ್ತೆ ಈ ನಮ್ಮ ಬಂದೂಕೆಲ್ಲ ತಗೊಂಡ್ಬರ್ಬೇಕಾದ್ರೆ ಬಾರಿ ಲೇಟ್ ಆಗಿ ನೋಡಿ. ಈಗ ಈ ಬಂದೂಕೆಲ್ಲ ಒಂದು ವಿಶೇಷತೆ ಉಂಟು ಗೊತ್ತಾ ನಿಂಗೆ? ಗೊತ್ತಿಲ್ಲ. ಬಿಲ್ಲಿಲ್ಲ ಇದಕ್ಕೆ. ಹೊಸದಾಗಿ ರೆಡಿ ಮಾಡಿಸ್ಕೊ ಬಂದಿದ್ದು ಸ್ವಿಚ್ಚು. ಮತ್ತೆ ನಿಂಗೆ ಯಾರಾದ್ರೂ ಬಂದ್ರೆ ದೂರದಲ್ಲಿ ಯಾರು ಬ್ಯಾಡ್ದಿದ್ದು ತಪ್ಪೆಲ್ಲ ಮಾತಾಡ್ರೆ ಇದಾಗಿ ಹೊಡಿತದೆ ಸೆನ್ಸರ್ ಇರುವ ಸೈನಿಕರು. ರಾತ್ರಿ ಸೌಂಡ್ ಆದ್ರೂ ಸಾಕು. ಸೈನಿಕರಿಗೆ ಒಂದು ರೌಂಡ್ ಸಿಕ್ಕಳಿಸಿ ಬರ್ತಾರೆ ಈಗ. ಮತ್ತೆ ನಿಂಗೆ ಇದು ಸುಮ್ಮನೆ ಹಿಂಗೆ ಕಟ್ಟರೆ ಸಾಕು. ಹಿಂಗೆ ನೋಡ್ಬೇಕು ಸುಮ್ಮನೆ ಹಿಂಗೆ ಕಟ್ಟರೆ ಸಾಕು. ನಿಂಗೆ ಎಲ್ಲಿ ಸೌಂಡ್ ಆಗ್ತುಂಟು ಅಂತ ಅದೇ ತಿರುಗ್ತದೆ ಹಿಂಗೆ.
ಹಾಗಾದ್ರೆ ಅಲ್ಲ ಕಣ ತಿರುಗಿ ಡಮ್ ಅಂತದೆ. ಸುಳ್ಳಲ್ಲಿ ನೋಡ್ತಿರ್ಬೇಕು ನಿಮ್ಗೆ ಆಮೇಲೆ ಒಂಥರ ಸೌಂಡ್ ಆಗ್ಲಿ. ಆಯ್ತಾಯ್ತು. ಅದಾಗಿ ತಿರುಗಿ ಅದಾಗಿ ಶಿಸ್ತಿರ್ದು ಡಮ್ ಅಂತದೆ. ಅಲ್ಲ ಹಂಗಿದ್ರೆ ನಾವು ಇಲ್ಲಿ ಮಂಚಿಗೆ ಕೈಲಾಸ ಬೇಡಲ್ಲ. ಅಲ್ಲ ಇಲ್ಲಿ ಮಾತಾಡೋಕೆ ಜನ ಬೇಕಲ್ಲ, ಬರಬಾರ್ದಲ್ಲ ಅವು. ಯಾಕೆ ಈ ಸೆನ್ಸರಿಂಗ್ ಮತ್ತೆ ಈಗ ಮಳೆಗೆಲ್ಲ ಬಂದು ಎಲ್ಲರೂ ಸೆನ್ಸರಿಂಗ್ ನೀರು ಹೋದ್ರೆ ಹೌದೌದು ಹೊಡಿದಿಲ್ಲ. ಆ ಥರದ್ದು. ಈಗ ಒಂದು ನಮ್ಮ ಮಾಮೂಲಿ ಒಂದು ಬೆಂಕಿ ಹಚ್ಚೋ ಕಾರ್ಯಕ್ರಮ ಉಂಟು, ಅದೊಂದು ಹಚ್ಚಿ ಬಿಡುವ ಆಗಲ್ಲ. ಕೈಲಾಸಕ್ಕೆ ಬಂದ್ಕೊಂಡು ಕೈಲಾಸರಿಗೆ ಜೋರು ಮಾಡ್ತೀಯಲ್ಲ ಮಾರೆ. ಬಾ ನಾಚಿಕೆ ಮಾಡ್ಬಾರ್ದು, ನಮ್ದೇ ಕೈಲಾಸ ಅಲ್ಲ. ಬಾ ಕೂತ್ಕೊಂಡು ಅಲ್ಲೊಂದು ಹೊತ್ತು ಬೇಡ. ಅಷ್ಟೇ ಶಿಸ್ತು ಹಂಗಿರ್ಬೇಕು. ಕೈಲಾಸದಲ್ಲಿ ನೋಡಿ ಹಿಂಗೆಲ್ಲ ಇನ್ನೊಂದು ಇಬ್ರು ಇದ್ದಾರೆ, ಅವ್ರ ಕೈಲಾಸದಲ್ಲಿ ರಂಬೆ ಊರ್ವಶಿ ಎಲ್ಲ ಕಂಡ್ರೆ ಸೈಡಲ್ಲಿ ಸೀದಾ ಹೋಗಿ. ಊರ್ವಶಿ ಮೇನಕ್ಕೆ ಜಾಸ್ತಿ. ಮೆನಕೆ ಇಲ್ಲ, ಈಗ ಅಂತ ಭಾರಿ ಇಷ್ಟ. ಇದೊಂಚೂರು ಜಾಗ್ರತೆ, ಅದೊಂಚೂರು ಜಾಗ್ರತೆ ಮರೆ, ನಂಗೆ ಗೊತ್ತಿಲ್ಲ ಅದು. ಕಡೆ ಇದೊಂಚೂರು ಜಾಗ್ರತೆ. ನೀವು ಮೇಲೆ ತಂಗಿಲ್ಲ, ನಿಮ್ಗೆ ಕೆಳಗಡೆ ಆಸನ. ನಿನಗೆ ಆಸನವಿಲ್ಲ, ನೀನು ಕೆಳಗಡೆನೆ. ಕೂತ್ಕ ಮೇಲೆ ತಂಗಿಲ್ಲ, ಓನ್ಲಿ ಕೆಳಗೆ. ಓ ಸವಾಸಲ ಹೋಯ್, ನೀನು ಕೆಳಗೆ ಕೂತ್ಕೊಳ್ಳಿ. ಪಾಪ ಅದು ಮರೆ, ನಾನೇ ಕೆಳಗೆ ಕೂರ್ಬೇಕೇನ ಮರೆ. ಈಗ ಬೇಡ, ನೀನು ಕೆಳಗೆ ಕುಡಿ. ನೀವು ಸವಾಸಲ್ಲ ಮರೆ. ನೀವು ಕೆಳಗೆ ಇನ್ನೊಂದು ಸ್ವಲ್ಪ ಮಾತುಕತೆ ಮಾಡ್ತೀವಿ ಆಯ್ತಲ್ಲ. ಬನ್ನಿ, ನೀವು ಸೂಪರ್ ಇರ್ಬೇಕು. ಅವನಂಗೆ ಏಯ್ ಸುಮ್ಮನೆ ಕೂತ ಅನ್ನೊಂದು ಎಂತ ಗೊತ್ತಾ, ಕೂತ ಕೂತ ಹೊಸ ವಯಸ್ಸಲ್ಲ. ಕೂತ ಮನೆ ಕೂತ. ಹಾಂ ಬಾರ ಶಿಸ್ತು. ಓಕೆ, ಈಗ ಕೈಲಾಸಕ್ಕೆ ಬಂದೇವಲ್ಲ ಜನ. ಕೈಲಾಸ ಅನ್ನೋದ ನಾವೆಂತ ಈಗ ಮಾಮೂಲಿ ನಮ್ಮ ಕಡೆ ಅಂತ ಕರೀತಾರ, ಮಂಚಿಗೆ ಅಂತ ಹೇಳ್ತೀವಿ. ಮಂಚಿಗೆ ಅಂತೇಳಿ ಕರೆಯೋದಲ್ಲ ಜನ. ಇದು ಯಾವ ಟೈಮಲ್ಲಿ ಹಾಕೋದೈತಲ್ಲ ಮಂಚಿಗೆ ಅಂತೇಳಿ? ಇದು ಹಾಕೋದು ಗದ್ದೆ ಪಡೆಯಾಗಿ ಹಣ್ಣು ಬಾತ್ ಆಗ್ತದಲ್ಲ, ಹಾಂ ಅವಾಗ ಮಂಚಿಗೆ ಇದೇ ಟೈಮಲ್ಲಿ. ಯಾಕಂದ್ರೆ ಹಣ್ಣು ಬಾತ್ ಆಗತ್ನಾಗ ಹಂದಿಗಳು ಬರೋದು ಜಾಸ್ತಿ. ಹಾಂ ಅವ್ನು ಉಳಿಸ್ಕೊಬೇಕಲ್ಲ ಮರೆ ಕಾದು, ನಮ್ಗೆ ವರ್ಷ ತಿನ್ನಕ್ಕಾಗಲ್ಲ. ಅದು ಈಗ ಮೇನ್ ಪರ್ಪಸ್ ಅಂದ್ರೆ ಈಗ ಮಂಚಿಗೆ ಹಾಕೋದು ಹಂದಿ ಬರ್ತಾವ ಅಂತೇಳಿ ಅಲ್ಲ. ಹಂದಿಕಾಯಕ್ಕೋಸ್ಕರ ಈಗ ಬೆಳೆದ ಬೆಳೆ ನಮ್ಮ ಕೈಗೆ ಸಿಗ್ಬೇಕಂತಂದ್ರೆ ನಾವು ಇಲ್ಲಿ ಮಂಚಿಗೆ ಹಾಕಿ ಕಾಯ್ಲೇಬೇಕು. ಕಾಯ್ಲೇಬೇಕದು. ಮತ್ತೆ ಇಲ್ಲ ಅಂತಂದ್ರೆ ಉಳಿಯಲ್ಲ ಅದು. ಇಲ್ಲಾಂದ್ರೆ ಉಳಿಸ್ಕೊಳಕ್ಕಾಗಲ್ಲ. ಹೌದು, ಈಗ ಒಂದು ವರ್ಷ ಈಗ ಬಾರಿ ಪಸ್ತೆಲ್ಲ ಹಾಳಾತ್ ನೋಡು, ಅದು ಯಾವ ವರ್ಷ ಅದು? 2019 ಅವಾಗ ನೀವು ಬರೀ ಈಗ ನಟ್ಟಿದ್ದು ಗದ್ದೆ ನಟ್ಟಿದ್ರಲ್ಲ, ಒಂದು ವರ್ಷ ಫಸ್ಟ್ಲೆ ಕೊಯ್ಲ ಅಂತಲ್ಲ, ಅದೊಂದು ಮೊನ್ನೆ ಹೇಳ್ದಲ್ಲ. ಅದು ಕೊಯ್ಲ ಅಂತ ಹೇಳಿದ್ರೆ ನಿಮಗೆ ಯಾವಾಗ ನಾವು ಮುಂಚಿನ ಹಾಕ್ತಿಲ್ಲ, ನಾವು ಸ್ವಲ್ಪ ಸಣ್ಣರು ಅವಾಗ. ಆಯ್ತಾ, ಅವಾಗ ನಮಗೆ ಈ ಥರದ ನಾಯಿಗಳು ಇರಲ್ಲ. ಅಂದರೆ ನಾಯಿಗಳು ಅಂತ ಹೇಳಂಗಿಲ್ಲ, ಸೈನಿಕರು ಈ ಥರದ್ದು ಇಲ್ಲ ಅವಾಗ. ಹಾಗಾಗಿ ಹಂದಿಗಳ ಕಾಟ ಮತ್ತೆ ನವಿಲುಗಳ ಕಾಟ ಅವಾಗೆಲ್ಲ ಇರಲಿಲ್ಲ. ಇವಾಗೆಲ್ಲ ಸ್ವಲ್ಪ ಜಾಸ್ತಿ. ಮತ್ತೆ ಅದೇ ಒಂದು ವರ್ಷ ನೀವು ಬರೀ ನಟ್ಟಿದಷ್ಟೇ ಗದ್ದೆನೇ ಕೊಯ್ಲ ಅಂತಲ್ಲ? ಇಲ್ಲ ಕೊಯ್ಯಲ್ಲ. ಅದು ಕಾರಣ ಮೇನ್ ಹಂದಿ ಹಾವಳಿಯಿಂದ. ಮತ್ತೀಗ ಮಂಚಿಗೆಲ್ಲಿ ಮಲಗುದುಂಟಲ್ಲಿ ಕೈಲಾಸದಲ್ಲಿ, ಹೆಂಗೆ ಖುಷಿ ಹೆಂಗೆ ಅಂತ ಅದ್ರದ್ದೊಂದು ತುಂಬ ಖುಷಿ. ಅದರಂಥ ಖುಷಿ ಯಾವುದೂ ಇಲ್ಲ. ಬೆಳಿಗ್ಗೆ ಒಂದು 8-9 ಗಂಟೆಗೆ ಎಚ್ಚರಾಗುವಂಥ ಮೂಮೆಂಟ್ ಅಲ್ಲಿ ಇರ್ತದಲ್ಲ ಕೆಲಸ, ಅದು ಭಾರಿ ಬಿಸಿ ಆಗ್ತದೆ. ಇಲ್ಲಿ ಬಂದು ಮಲಗಿದ್ರೆ ಕೆಲಸ ಇರುತ್ತೆ. ಆಯ್ತಾ, ಕೆಲಸ ಇಲ್ಲಿ ಬಂದು ಮಲಗಿ ನಾವು ಬೆಳಿಗ್ಗೆ 11 ಗಂಟೆಗೆ ಎದ್ದು ಹೋಗಿದ್ದು ಉಂಟು, ಮಾರನೇ ರಜೆ ಎಲ್ಲ ಇದ್ದಾಗ. ಹೌದು. ಮತ್ತೆ ಈಗ ಸುತ್ತ ಎಲ್ಲ ನೀವು ಪ್ಯಾಕಿಂಗ್ ಮಾಡಿರಲ್ಲ, ಪ್ಯಾಕಿಂಗ್ ಎಂತಿಲ್ಲ ಅದು. ಹಂದಿ ಎಲ್ಲ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಅಂತ. ಅದು ಎತ್ತು ನೋಡ್ಬೇಕು. ಓ, ಈಗ ಹಿಂಗೆ ಎತ್ತಿ ನೋಡುದಲ್ಲ. ಮೊದಲೀಗ ಹಳೆಬ್ರೆಲ್ಲ ಬರ್ತಿದ್ರಲ್ಲ, ಅವ್ರು ಹೆಂಗೆ ಮಂಚಿಗೆ ಹೆಂಗೆ ಬರ್ತಿದ್ರು ಅಂತ. ಮಂಚಿಗೆ ಬರ್ತನಾಗ ಆವಾಗ ಈಗ ನಂಗೆ ಲೈಟು ಪೈಟು ಅಂತಿಲ್ಲ, ಎಲ್ಲ ಈ ಬುಡ್ಡಿ ಸಿಮೆಣ್ಣೆ ಬರ್ತಿತ್ತು. ಇಲ್ಲುಂಟಲ್ಲ ಅದು ಸಿಮೆಣ್ಣೆ ಬುಡ್ಡಿ ಮಾಡಿ ನೋಡಿ ಇಲ್ಲುಂಟಲ್ಲ. ಇಷ್ಟೊತ್ತಿಗೆಲ್ಲ ಫೋನ್ ಬೇಡ, 12 ಗಂಟೆ ಆಯ್ತಲ್ಲ. ಕೈಲಾಸಕ್ಕೆ ಬಂದ್ಮೇಲೆ ಫೋನ್ ಅಲ್ಲ ಇಲ್ಲ. ಫೋನ್ ನಮ್ದು ಈ ಫೋನ್ ಸೈಲೆಂಟ್ ಆಯ್ತು. ಈಗ ನಮ್ಗೆ ಈಗ ಫೋನ್ ಅನ್ಕೊಂಡು ನೆನಪಾಯ್ತು. ಒಂದು ಅವಾಗ ಎಂತ ಗೊತ್ತಾ, ಕೊಳ್ಳಿ ದೀಪ, ದೀಪದ ಬೆಳಕಂತೆ. ಅವಾಗ ಮಧ್ಯಾಹ್ನ ಸಂಜೆ ಟೈಮೆಲ್ಲ ಊಟ ಮಾಡಿಸ್ತಾರೆ. ಬೆಂಕಿ ಜಾಸ್ತಿ ಹಾಕಿ ಬೆಂಕಿ ಬೆಳಕಲ್ಲೇ ಊಟ ಮಾಡಿಸ್ತಾರೆ. ಮಂಚಿಗೆ ಅಂತಲ್ಲ, ಮನೇಲೂ ಅಷ್ಟೇ. ಅವಾಗ ಎಂತ ಇರಲ್ಲ, ಕರೆಂಟ್ ಅಂತ ಇರಲ್ಲ ಅವಾಗ. ಈಗ ಮಂಚಿಗೆ ಬರೋದಕ್ಕೆ ನಿಮ್ಗೆ ಇಲ್ಲೇ ಕಾಫಿ ಗೀಪಿ ಎಲ್ಲ ಇಲ್ಲೇ ರೆಡಿ ಮಾಡಿ ಕುಟ್ಕೊಂಡೆಲ್ಲ ಮನೆ ಹೋಗ್ತಿದ್ರಂತಲ್ಲ ಅವಾಗ. ಕಾಫಿ ಪುಡಿ ಮಂಚಿಗೆ ಹಿಡ್ಕೊಬಾರ್ದು, ಈ ಥರ ಒಂದು ಸಣ್ಣ ಬೆಂಕಿ ಹಾಕಿ ಅಲ್ಲೇ ಬೆಂಕಿ ಹಾಕಿ ಅಲ್ಲೇ ಕಾಫಿ ಗೀಪಿ ಎಲ್ಲ ಮಾಡ್ಕೊಂಡು ಬೆಳಿಗ್ಗೆ ಕುಟ್ಕೊಂಡು ಸೀದಾ ಮನೆಗೆ ಹೋಗೋದು. ಈ ಕೋವಿ ಮೇಲೆ ಹತ್ತು ಬಿಡ, ಸೆನ್ಸರ್ ಕೋವಿ ಮಾರ್ಯ ಗೊತ್ತಾಗಲ್ಲ. ಮೊದಲೇ ಮಂಡೆ ಹಾಳಾಗಿದೆ, ನಂತರನೇ ಆಗಿದೆ ಅಂತ. ಮತ್ತೆ ಪಣಚಣ್ಣ, ಈಗ ಮೊದಲು ಮಂಚಿಗೆ ಹೆಂಗಿರ್ತಿತ್ತು ಆಯ್ತಣ್ಣ? ಇವಾಗ ನಾವು ಸದ್ಯಕ್ಕಿದ್ದು ಟಾರ್ಪಲ್ ಹಾಕಿ ಸುಮ್ಮನೆ ಮಾಡಿರುವಂಥದ್ದು. ಈಗ ಬೇರೆ ಕಡೆ ಎಲ್ಲ ಮುಂಚೆ ಹೆಂಗಿತ್ತಂದ್ರೆ 2 ಮಾಡೋದು. ಏನ್ ಮಾಡ್ತಾರ? ಮಾಡು ಅದಕ್ಕೆ ಹುಲ್ಲು ಬೇಕಷ್ಟು ಹುಲ್ಲು ಇರ್ತಲ್ಲ, ಗದ್ದೆ ನಡೆಸಿದ್ವಲ್ಲ, ಹುಲ್ಲು ಹಚ್ಚಿ ಒಳ್ಳೆ ಬೆಚ್ಚಗೆ ಮಾಡ್ಕೊಳ್ಳೋದು. ಹುಲ್ಲು ಹೊತ್ತಿದ್ರೆ ಮತ್ತೆ ಸ್ವಾಗೆ ಹೊತ್ತಿದ್ರಲ್ಲ, ಸ್ವಾಗೆ ಹುಲ್ಲು ಆಮೇಲೆ ಇದು ಹುಲ್ಲು ಹಾಕ್ತಿದ್ರು. ಹೋದಷ್ಟು ಚಂದ ಮಾಡಿದ್ದ ಸೀಟ್ ಗೀಟ್ ಎಲ್ಲ ಹಾಕಿ, ಅದು ಒಳ್ಳೆ ಮನೆ ತರ ಆಗಿತ್ತು. ಇಲ್ಲಿಂದ ಎದ್ದೋಕ್ ಮನ್ಸು ಆಗ್ತಿರಲ್ಲ ಮಾರ್ರೆ. ಈಗ ಟಾರ್ಪಲ್ ಹಾಕಿ ಇದು ಬಾರಿ ಥಂಡಿ. ಈಗ ಆಯ್ತಣ್ಣ, ಈಗ ಹಂದಿ ಈಗ ಒಂದು 9 ಗಂಟೆ ಒಳಗೆಲ್ಲ ಬರೋದು ಕಡಿಮೆ. ಯಾವ ಟೈಮಿಗೆ ಬರ್ಬೋದು ಅಂತ? 9 ಗಂಟೆ ಒಳಗೆ ಬರಲ್ಲ ಅವು. ಹಂದಿಗಳು ಬರೋದು 12 ಗಂಟೆ ಮೇಲೆ. 12 ಗಂಟೆ ಮೇಲೆ. ಹಿಂದೆ ಒಂದು ದಾರಿ ಹೇಳ್ತಿದ್ರು ಗೊತ್ತಾ ನಿಮಗೆ, ಕರಿಕಂಬಳಿ ಬಂಟ ಸಮರಾತ್ರಿ ಹೊಲ್ಟ ಅಂತ. ಅಂದ್ರೆ ಅರ್ಧರಾತ್ರಿ ಹೊಲ್ಟಾವ ಅಂತ. ಹಂದಿಗಳು ಅರ್ಧ ರಾತ್ರಿ ಬರೋದು ಅಂತ ಗದ್ದಿಗೆ. ನಾನು ಹೇಳಿದ್ರೆ ಮಾತ್ರ ಹೋಗೋದು. ಸರಿ, ಮತ್ತೆ ಹೇಳ್ತೀನಿ. ಅವು ಅರ್ಧರಾತ್ರಿ 12 ಗಂಟೆ ಕಳೆದ್ಮೇಲೆ ಹೊಟ್ಟ ಮೇಲೆ ತಿಂದ್ಕೊಂಡು
ಏನಿಲ್ಲ ಕೈ ಎಲ್ಲ ಉಳ್ಕೊಂಡು ಕೆಸರಿ ಬಿದ್ದು ಬೆಳಗಿನ ಜಾವ ಬೆಳಗಿನ ಜಾವ ಮಂಗೋದಾಗಿ. ಈಗ ಹಂದಿ ಅನ್ನೋದು ಗದ್ದೆ ಉತ್ತವೆ, ಮಣ್ಣೆಲ್ಲ ಉತ್ತವೆ, ದೇವರೆಲ್ಲ ಹಾಳು ಮಾಡ್ತವೆ, ಭತ್ತವನ್ನು ತಿಂತಾವಲ್ಲ. ಭತ್ತನ ತಿಂತ ಮಣ್ಣು ಹೋಗುತ್ತೆ ಅಂತ ಗೊತ್ತಾ, ಅಲ್ಲಿ ಅವಕ್ಕೆ ಇವು ಸಿಗ್ತವೆ, ಹುಳಗಳು ಅವನ್ನೆಲ್ಲ ತಿಂತಾವ. ಮತ್ತೆ ಗದ್ದೆಲಿ ಅವಕ್ಕೆ ಇದು ಭತ್ತ ತಿಂತವೆ, ತಿಂದು ಸ್ವಲ್ಪ ಈ ಮೈಕೆ ಎಲ್ಲ ತುರ್ಸಿರ್ತದಲ್ಲ, ಅದಕ್ಕೋಸ್ಕರ ಹಿಂಗೆ ಗದ್ದೆಲಿ ಉಳ್ಳಾಡೋದು, ಮೈ ತುರ್ಸಿ ತೆಗೆಯೋದು. ತುರ್ಸಿ ತೆಗೆದು ನಮ್ಮ ಹಾಳು ಮಾಡ್ತಾರೆ. ನಮ್ಮ ತುರ್ಸಿ ತೆಗಿತಾರೆ, ನಮ್ಮ ಬೆಂತ ಮತ್ತೆ ಐತಣ್ಣ ಮೊದಲು ಈಗ ನಾನು ನಾಯಿ ಕರ್ಕೊ ಬಂದೆ ಸೈನಿಕರನ್ನ. ಮೊದಲೆಲ್ಲ ನಿಮ್ಮಲ್ಲಿ ನಾಯಿಗಳು ಬರ್ತಿರಲ್ಲ ನೀವು ಎದೆ ಮಾಡ್ತಿದ್ರಿ ಅವಾಗ ನಾಯಿಗಳನ್ನ? ನಾವು ಬುಟ್ಟಿ ಗಿಟ್ಟಿ ಹಿಡ್ಕೊಂಡು ಒಬ್ಬರೇ ಹೋಗೋದು. ಅವಾಗ ಈಗ ಕೋವಿ ಬಂದೋಡಿ ಅಂತಿಲ್ಲ, ಒಂದೊಂದು ಕತ್ತಿ ಒಡೆಯಕ್ಕೆ ಒಂದು ಕತ್ತಿ ಹಾಕಿದ್ದು ಹೋಗೋದು. ಈಗ ಒಂದ್ಸಲ ಐತಣ್ಣ ಚರ್ಪಲ್ಲಿ ಹೇಳ್ಕೊಂಡ್ ಬಂದಿರಂತೆ ನಾಯಿ. ಕೇಳಿ ಹಳೆದೆಲ್ಲ ಭಾರಿ ಉಂಟು. ಮೊದಲು ನಾಯಿಗಳು ಹೆಂಗ್ ಕಟ್ತಿದ್ರು ಐತಣ್ಣ? ನಾಯಿಗಳನ್ನ ಎಂತ ಗೊತ್ತಾ, ನಾವು ಒಂದ್ಸತಿ ಹಿಂದೆ ಮುಂಚಿಗೆಯಲ್ಲಿ ದೇವಸ್ಥಾನ ದೀಪ ಇತ್ತು, ದೀಪೋತ್ಸವ, ನಾ ಅಲ್ಲಿಗೆ ಹೋಗ್ಲೇಬೇಕು. ಆಗ ಒಂಥರ ಈಗಾರು ವಯಸ್ಸಾಗಿದೆ, ಅವಾಗ ಹುಡುಗ ಮತ್ತೆ ಐತಣ್ಣ ಎಂತ ಮಾಡೋದು, ಈ ನಾಯಿನ ತಾನೇ ಕಟ್ಟಿ ಈಗ ಒಟ್ಟು ಉಳಿಬೇಕಲ್ಲ, ಗದ್ದೆ ಉಳಿಬೇಕು ತಾನೆ. ಗದ್ದೆ ಉಳಿಯೋಕ್ಕೋಸ್ಕರ ಈ ನಾಯಿನ ತನಗೆ ಮುಂಚೆಲಿ ಹಿಂಗೆ ಇದೇ ತರ ನನ್ನ ಜೊತೆನೆ ಮಲಗೋದು, ಕಟ್ಟಿ ಹಿಂಗೆ ಸಕ್ಲೆ ಹಾಕಿ ಕಟ್ಟಿ ಹೋದ್ನ ಕೆಳಗಡೆ ಸ್ವಲ್ಪ ಹೊಂಡ ಇದೆ. ನಾನೇನು ಬಿಟ್ಟೋದ ಅಂತ ಹೇಳಿ ನಾಯಿ ಎಂತ ಮಾಡಿದ್ರು ರಾತ್ರಿ ನಗಿತ್ತು ಕೆಳಗೆ, ನಗಿತ್ತು ಅಲ್ಲಿ ಸೂಸೈಡ್ ಮಾಡ್ಕೊಂಡು ಹಂಗಾಗಿದೆ. ನಾಯಿ ಅಂದ್ರೆ ಬಂಗಾರ ಅಂತ ನಾಯಿ ಅದು, ಎಂತ ಬಂದ್ರು ನಿಮ್ಮ ಮನೆ ಹತ್ರ ಯಾರನ್ನ ಬರಬೇಕಲ್ಲ. ಈಗ ನಾಯಿಗಳನ್ನ ಮಂಚಿ ಕರ್ಕೊಂಬರೋದು ಒಂದು ಉದ್ದೇಶ ಅಂದ್ರೆ, ಈಗ ನಮ್ಗೇನಾದ್ರೂ ಮಂಚಿಗೆ ಮಲಗಿ ನಿದ್ರೆ ಬಂತು ಅಂದ್ರೆ ನಾಯಿಗಳಿಗೆ ಕೊಡ್ತವೆ. ಹಂದಿಗಳು ಬಂದ್ರೆ ಎಚ್ಚರಿಕೆ ಮಾಡ್ತವೆ. ಹಂದಿ ಅಲ್ಲಿ ಬಂದ್ರೆ ನಾಯಿ ಇಲ್ಲಿಂದಾನೆ ಶುರು ಮಾಡ್ತವೆ. ಒಬ್ಬ 1 ಕಿಲೋಮೀಟರ್ ಬಂದ್ರು ಹಂದಿ ಬಂದ್ರು ಏನಕ್ಕೋಸ್ಕರ ನಾವು ಮನುಷ್ಯರು ನಿದ್ರೆ ಬಂದ್ರೆ ನಮ್ಗೆ ಎಚ್ಚರ ಆಗಲ್ಲ. ನಾಯಿಗಳು ಎನಿ ಟೈಮ್ ಎಚ್ಚರ ಇರ್ತವೆ, ಬೊಗಳಿದಾಗ ನಮ್ಗೆ ಸ್ವಲ್ಪ ಎಚ್ಚರ ಆದ್ರೆ ಏನಾದ್ರು ನೋಡ್ಬೋದು. ಅದಕ್ಕೋಸ್ಕರ ನಾಯಿ ಸಾಕು. ಈಗಿನ ಕೈಲಾಸಗಳಲ್ಲಿ ಈಗ ಪದರ ಒಟ್ಟೆ ಆಗಿದೆ, ಸ್ವಲ್ಪ ನೀರೆಲ್ಲ ಬರ್ತದೆ ಅವಾಗ. ಈಗ ಬಾವ, ಈಗ ಮನುಷ್ಯಗೆ ನಿದ್ರೆ ಬರೋದು ಸರಿ, ಈಗ ಕರ್ಕೊಂಡು ಹೋಗಿದ್ದು ನಾಯಿಗಳಿಗೆ ನಿದ್ರೆ ಬಂದ್ರೆ ಅದು ಅವಾಗ ಹೆಂಗ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಒಂದು ದೊಡ್ಡದೊಂದು ಕುಂಟೆ, ಈ ತರದ್ದು ಕುಂಟೆ ಅಂತ ಈ ತರದ್ದು ಅಗ್ಲದು ದೊಡ್ಡದು, ಸ್ವಲ್ಪ ದೊಡ್ಡದು, ಅದನ್ನ ಮಧ್ಯಕ್ಕಿಟ್ಟು ನಾಯಿನಲ್ಲಿ ಕೂರಿಸಿ ಒಂದು ಸಪ್ಲೈ ಕಟ್ಟಿ ಸುತ್ತ ನೀರು ಕಟ್ತಿದ್ರಂತೆ. ಈ ಕುಂಟೆ ಸುತ್ತ ನೀರು ಕಟ್ಟದಂತೆ. ಅಂದ್ರೆ ನಾಯಿಗಳಿಗೆ ಅಲ್ಲಿ ಕೂರಕ್ಕಾಗಲ್ಲ, ಮಲಗೋಕ್ಕಾಗಲ್ಲ, ಎಚ್ಚರ ಇರಬೇಕು, ಎಚ್ಚಿರ್ಬೇಕು, ಬೋಲ್ಟು ಆಗ್ತಿದ್ರು ಆ ಥರ ಮಾಡ್ತಾರೆ. ಹಿಂದೆ ಬಾರಿ ಹಿಂದೆ ಅಂದ್ರೆ ನಮ್ಮ ಅಪ್ಪವರು ನಮ್ಮ ಅಜ್ಜರು ಹೇಳಿದ್ನ ಕೇಳಿದ್ಬಿಟ್ರೆ ನಮ್ಗೆ ಅದು ಗೊತ್ತಿಲ್ಲ. ಯಾವಾಗೆಲ್ಲ ಈ ತರ ಕಂಬಳಿ ಸುಟ್ಕೊಂಡ್ ಬರುದಲ್ಲ ಮಂಚಿಗೆಲ್ಲ, ಮತ್ತೆ ಅವಾಗ ಕಂಬಳಿ ಒಂದು ಟವಲ್. ಇವಾಗೆಲ್ಲ ನಾವು ನಾಯಿಗಳನ್ನ ಹಿಂಗೆ ಇರ್ಕೊಂತೀವಿ, ಅವಾಗ ಹಂಗಲ್ಲ, ಕುಂಟೆ ಮೇಲೆ ಕೂರಿಸಿ ಒಂದು ಸಪ್ಲೈ ಕಟ್ಟಿ ಹಂದಿ ಬಂದ್ರೆ ಕೂಗ್ಬೇಕು. ಇಲ್ಲ ಅಂತ ಇವ ಬಾಲೆ ಅಂತೂ ಜೀವಮಾನದಲ್ಲಿ ಹಂದಿ ನೋಡೇ ಇಲ್ಲ. ಬಿಡು. ಅದಕ್ಕೆ ಮೊದಲೆಲ್ಲ ಇದ್ರಲ್ಲಿ ಬರ್ತಿದ್ದಲ್ಲ ಜನ, ಬರೀ ಟವಲ್ ಅಲ್ಲಿ ಒಂದು ಕಂಬಳಿ ಸುಟ್ಕೊಂಡು ಅಲ್ಲ ಒಂದು ಅಡ್ಡ ಪಂಚೆ ಮೊಂಟು ಹಸ್ಪೆಟ್ಕೊಂಡು ಕಂಬಳಿ ಕಪ್ಪೆ ಅವಾಗಿನ ಮಳೆ ಎಂತ ಗೊತ್ತಾ, ಜಡಿ ಮಳೆ. ಈಗ ನಂಗೆ ಪ್ಲಾಸ್ಟಿಕ್ ಹಿಡ್ಕೊಳ್ತಾ ಅವ್ನು ಚಳಿ ಸತ್ತ ಆಗ್ತದ ಅಲ್ಲ, ಅವಾಗೇನಿಲ್ಲ, ಕಂಬಳಿ ಕಪ್ಪೆ ಹಾಕಿ ಅದಕ್ಕೆ ಮಧ್ಯೆ ಪ್ಲಾಸ್ಟಿಕ್ ಎಲ್ಲ ಹಾಕಿ ಬೆಚ್ಚಗೆ ಬರೋದು. ಮತ್ತೆ ಪುನಃ ಈಗ ಮಂಚಿಗೆ ಈಗ ನಾವು ಪಾರ್ಟಿ ಎಲ್ಲ ಮಾಡ್ತೀವಿ ಲಾಸ್ಟಿಗೆ. ಈಗ ಲಾಸ್ಟ್ ದಿನ ಅಂದ್ರೆ ಗದ್ದೆಲ್ಲ ಕುಯ್ದಾದ್ಮೇಲೆ ಪಾರ್ಟಿ ಗೇಟಿ ಅಂತ ಹೇಳಿ ಮಾಡ್ತೀವಿ. ಅದಕ್ಕೆ ಎಂತ ಕರಿತಿದ್ರು ಅವಾಗ? ಮಂಚಿಗೆ ಔಂತ್ಲ ಅಂತದ್ದು, ಮಂಚಿಗೆ ಔಂತ್ಲ ಅಂತ ಹೇಳಿ ಅಲ್ಲ, ಔಂತ್ಲ ಅಂತ ಹೊರ ಎಲ್ಲ ಹೊತ್ತ ನಂತರ ಅವತ್ತಿನ ದಿವಸ ಮಾಡೋದು ಒಂದು ಇಷ್ಟು ದಿನ ಉಳಿದಿದ್ಕೆ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಕುಡಿಯೋರಿಗೆ ಸುರಪಾನ ಅಂತ ಸುರಪಾನ ಈಗ ಕೆಳಗೆ ಕೊಡಪಂದಲ್ಲಿ ಕೊಟ್ಟರೆ ಸಾಕಾಗಲ್ಲ. ಮತ್ತೊಂದು ಅದೇ ತುಂಡು ತಿನ್ನೋರಿಗೆ ಚಿಕನ್ ಅಥವಾ ಚಿಕನ್ ಮಾತ್ರ, ಮತ್ತೆ ಮಟನ್ ಗಿಟನ್. ಅವಾಗ ಹಿಂದೆ ಅಂತ ಅವಾಗ ಮನೇಲಿ ಕೋಳಿ ಬೇಕಾದ್ರೆ ಸಾಕಿದ್ರ, ಒಂದು ಕೋಳಿ ಹೇಳ್ಕೊಬಾರ್ದು ಮನೆಯಿಂದ, ಬಂದು ಅಲ್ಲೇ ಮುರಿದು ನಾಟಿ ಕೋಳಿ ಸಾರು ಚಂದ. ಮನೆಯಲ್ಲಿ ಸ್ವಲ್ಪ ಇದು ನಮ್ಮ ಎಂತದು ಬಟ್ಟೆ ಇಳಿಸೋಕೆಲ್ಲ ಅವಾಗ ಬಿಸಿನೀರು 1 kg ಬೆಲ್ಲ ಹಾಕಿಟ್ರೆ ಕುದಿ ಬರ್ಸಿ ಚಂದ ಮಾಡಿ ಲಾಸ್ಟಿಗೆ ಒಳ್ಳೆ ಮಂಚಿಗೆ ಹೊತ್ಲಿಕ್ಕೆ ಭಾರಿ ಆಗ್ತಿತ್ತು ಅವಾಗಲ್ಲ. ಹಂಗಿದ್ ಕುಡಿದ್ರೆ ಅವಾಗ ಗಟ್ಟಿದ್ರು ಜನ. ಈಗ ಹಿಂಗಿದ್ದೆಲ್ಲ ಕುಡಿದು ಅವಾಗ ಹೆಂಡ ಅಕ್ಕಿ ಹೆಂಡ ಬಟ್ಟಿ ಸರಾಗಿ ಮತ್ತೆ ಬಗನೆ ಸೆಂದಿ ಬೈನೇದು ಅದನ್ನೆಲ್ಲ ಕುಡಿದು ಗಟ್ಟಿಗಿದ್ರು ಅವಾಗ ಜನ. ಮತ್ತೆ ಆಯ್ತಣ್ಣ ಮೊದಲೆಲ್ಲ ಈಗ ಒಬ್ಬೊಬ್ರು ಗದ್ದಿಗೊಂದೊಂದು ಮಂಚಿಗೆ ಅಂತ ಹಾಕಿದ್ದು ಉಂಟು ಕೆಲವರೆಲ್ಲ ಅವಾಗ. ಹೌದು, ಈಗ ಏನಾಗಿದೆ ಪುಣೇಶನ್? ಈಗ ನಾನು ಒಬ್ಬನೇ ಹಾಕಿರೋದು ಸದ್ಯಕ್ಕೆ ಪುಣೆ ಸ್ವಪ್ನ ಹೋದ ವರ್ಷ ನಮ್ಮ ಅಪ್ಪಲ್ಲಿ ಹಾಕಿತ್ತು, ಹೋದ ವರ್ಷ. ಈ ವರ್ಷ ಈಗ ಏನಾಗಿದೆ ಅಂದ್ರೆ ಈ ಕಡೆ ಫಸ್ಟ್ ಬರೋದೇ ಇವ್ನ ಗದ್ದೆ ಬೈಲಲ್ಲಿ. ಈಗ ಈ ಕಡೆ ಒಂದು ಗದ್ದೆ ಇತ್ತು, ಈ ಸರಿ ಅದು ನಟ್ಟಿಲ್ಲ, ತೋಟ ಮಾಡ್ಯಾರೆ, ತೋರಿಸೋಲ್ಲ. ಈಗ ಡೈರೆಕ್ಟ್ ಏನಾಗ್ತದೆ ಇವ್ನ ಗದ್ದೆಗೆ ಬರ್ತವೆ, ಫಸ್ಟ್ ಹಾಳು ಮಾಡಿದೆ ಇವ್ನ ಗದ್ದೆ. ನೆಲಕ್ಕೆಲ್ವ ಇನ್ನು ಕಾಲಕ್ರಮೇಣ ತೋಟನೆಲ್ಲ ಕಿತ್ತು ಗದ್ದೆ ಮಾಡೋ ಪರಿಸ್ಥಿತಿ ಬರ್ತದೆ. ಹೌದೌದು, ಈಗಲೇ ಎಷ್ಟಲ್ಲ ಅಕ್ಕಿ ರೇಟು? 50-55 ಮೇಲೆ ಈಗ, ಅವ್ರು 60 ರೂಪಾಯಿ ಮೇಲೆ ಉಂಟು ಈಗ. ಆಯ್ತಾ, ಇನ್ನು ಬಾರಿ ಕಷ್ಟದ ಕಾಲ ಉಂಟು. ನಮ್ಮ ಹಿಂದೆ ನಮ್ಮ ಅಜ್ಜರೆಲ್ಲ ಹೇಳ್ತಿದ್ರು, ಗದ್ದೆನ ಯಾವುದೇ ಕಾರಣಕ್ಕೂ ನೀವು ತೋಟ ಮಾಡಬೇಡಿ, ಗದ್ದೆ ಒಂದಲ್ಲ ಒಂದು ದಿವಸ ನಿಮಗೆ ಜೀವನ ಕದೆ ಅಂತ. ಮುಂದೆ ಅದೇ ಆಗ್ತದೆ, ಗದ್ದೆ ಬೇಕು, ಗದ್ದೆ ಯಾವುದೇ ಕಾರಣಕ್ಕೂ ಹಾಳು ಮಾಡಬಾರ್ದು. ಗದ್ದೆ ಹಾಳು ಮಾಡಬಾರ್ದು, ಮತ್ತೆ ಗದ್ದೆ ಮಾಡಿದ್ಮೇಲೆ ಅದನ್ನ ಹಾಳಾಗಕ್ಕೆ ಬಿಡಬಾರ್ದು. ಹಂಗಾಗಿ ನಾವೆಲ್ಲಿ ಕೈಲಾಸ ಮಾಡಿದೀಗ. ಹಂಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಈ ರಾತ್ರಿ ಎಲ್ಲ ಗೋಳು ಬಂದು ಯಾರು ಕಾಯ್ತಾರೆ? ಅದೇ ಈಗ ನೀನು ಮಧ್ಯರಾತ್ರಿ ಎದ್ದು ಲೈಟ್ ಹಾಕಿ ನಿದರ್ಶನಗಳು ಉಂಟಪ್ಪ ಅಲ್ಲ? ಉಂಟು.
ಅದು ಈ ಮಂಚಿಗೆ ಅಂತೀಯ ನೀನು ಹೇಳಲಿಕ್ಕೆ ಆಗಲ್ಲ. ಮಲಗಿದ ಯಾರ ಕಾರಣಕ್ಕೂ ನಿದ್ರೆ ಬರಲ್ಲ ಈಗ ಎಚ್ಚರ ಇರ್ತದೆ ನಿದ್ದೆ ಮಾಡಿದ್ರೆ ನಾವು ಇಲ್ಲಿ ಬರ್ಬೇಕು. ಈಗ ನಿಂಗೆ ಗೊತ್ತಿದ್ದಂಗೆ ನಾ ಮೊದಲು ಸ್ಕೂಲಿಗೆ ಹೋಗ್ತಿಲ್ಲ ನಿಮ್ ಜೊತೆ ಬರ್ತಿದ್ವಿ ಮುಂಚಿಗೆ ಆಗ ಬುಕ್ ಸಮೇತ ನಾವು ಹಿಡ್ಕೊ ಬರ್ತಿತ್ತು ಬರೆಯಕ್ಕೆ. ಇಲ್ಲ ಬರೆಯೋದು ಇಲ್ಲ ಓದೋದು ಇಲ್ಲ ಮಲಗೋದು ಬೆಳಿಗ್ಗೆ ಎದ್ದು ಓಡು ಮತ್ತೆ ಹಂಗೆ ಮಾಡಿ 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 ಮತ್ತೆ ಎಲ್ಲ ಇರ್ತದೆ. ಅದು ಹೊಡೆಯೋದು ಅಂತ ಹೇಳಿದ್ರೆ ನಾವು ಗನ್ನಗೆಲ್ಲ ಇಲ್ಲ ನಿಮ್ದು ಸೆನ್ಸರ್ ಮರೆ. ಇದು ಸೆನ್ಸರ್ ಇದನ್ನ ಚೂರು ಜಾಗ್ರತೆ ಮುಟ್ಟಲ್ಲ ಮರೆ. ಮತ್ತೆ ಈಗ ಹಂದಿಗಳಲ್ಲಿ ಈಗ ಬರೀ ಖಾಲಿ 1-2 ಹಂದಿ ಬರೋದಿಲ್ಲ. ಭಾರಿ ಡೇಂಜರ್. ಈಗ ಅಂದ್ರೆ ಮರಿದಡ್ಡೆ ಅಂತೆಲ್ಲ ಬರ್ತಾವಲ್ಲ, ಅವು ಎಷ್ಟು ಹಂದಿ ಎಲ್ಲ ಬರ್ತಾವೆ ಒಂದ್ಸರಿ ಬಂದ್ರೆ? ಮರಿದಡ್ಡೆ ಬಂದ್ರೆ ಒಂದು 8-10 ಬರ್ತವೆ. ಅಂದ್ರೆ ಒತ್ತಡ ಮಕ್ಕಳು ಒಟ್ಟೊಟ್ಟಿಗೆ ಬರೋದು ಮರಿ. ಎಲ್ಲರೂ ಅಕಸ್ಮಾತ್ ಎಲ್ಲರೂ ಮರಿಗಿರಿ ಏನಾದ್ರು ಇದಾಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ಬಿಡೋದೇ. ಮರಿದಡ್ಡೆ ಅಂತ ಹೇಳಿದ್ರೆ ಜನ ಮರಿ ತಾಯಿ ಮತ್ತೆ ಮಕ್ಕಳು ಮಾತ್ರ ಬರೋದು. ತಾಯಿ ಮಾತ್ರ ಮಕ್ಕಳು ಮಾತ್ರ. ಮರಿದಡ್ಡೆ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಮರಿದಡ್ಡೆ ಅಂತ ಹೇಳ್ತಾರೆ, ತಾಯಿ ಮತ್ತೆ ಮಕ್ಕಳು. ಈಗ ಅವತ್ತು ಎಂತ ಆಗಿತ್ತು ಅಂದ್ರೆ ಒಂದ್ಸರಿ ನಾ ಸಣ್ಣದಿರ್ತಿಗೆ ನಮ್ಮನೆ ಹಾಳಿಂದ 8-10 ಹಂದಿ, ಒಂದು 8-9 ಮರಿ, 2 ದೊಡ್ಡವು. ನಾನು ನಮ್ಮ ನಾಯಿ ಜೋರಿ ನಾಯಿ ಇತ್ತು ಟೈಗರು, ಅಲ್ಲಿಂದ ಬೆರೆಸಿ ಬಂದು ಎಲ್ಲಿಂದ ಮನೆ ಗದ್ದಿಂದ ಇಲ್ಲಿ ಈ ಗದ್ದವರಿಗೆ ಬೆರೆಸಿ ಬಂದಿನಿ. ಅಲ್ಲಿಂದ ನಾಯಿಗಳ ಜೊತೆ ಬಂದ್ವಾ ಇಲ್ಲಿ ಬರ್ತಿಗೆ 2 ಹಂದಿ ತಿರುಗಿ ನಿಂತ್ಬಿಟ್ಟು ನನಗೆ. ಒಬ್ಬನೇ ಬಂದಿದ್ದಲ್ಲ ಮನೆಯಿಂದ, ಅಲ್ಲಾದ್ರೆ ಅಪ್ಪ ಒಬ್ಬ ಹಿಡಿತಿತ್ತು. ಮತ್ತೆ ಅಪ್ಪ ನಂಗೆ ಕರ್ತೆ ಅಂತ ಗೊತ್ತಾ, ಬೋಳಿ ಮಗನ ವಾಪಸ್ ಹೋಗ್ತೀನಿ ಅಲ್ಲಿ ಅಂದಕ್ಕೆ ಇರಿಸಿ ಸಾಯ್ತಿ ಅಂತ ಕಾರಲ್ಲಿ. ಸಮಸ್ಯೆ ಏನಂದ್ರೆ ಆ ಟೈಮಲ್ಲಿ ಇದಿರಲಿಲ್ಲ, ಇದ್ದು ಈಗ ನಾನು ಮೊನ್ನೆ ಎತ್ತಲೆ ಮಾಡ್ತಿದ್ದಲ್ಲ ನಾನು ಅದಿದ್ರು ಬಿಡಿಸಿದ್ವಿ. ಭಯಂಕರ ನಾವು ನೋಡಿ ಇದಕ್ಕೆ ಅಂತ ನೋಡಿ ಬನ್ನಿ ನೋಡಿ ಏನು ಬಿಲ್ಲಿಗೆ ಏನಿಲ್ಲ, ಸುಮ್ಮನೆ ಹಿಂಗೆ ಕಟ್ಟಿ ಬಿಡೋದು. ಈಗ ರಾತ್ರಿ ಹಂದಿಗಿಂದಿ ಗುರುಗಿರ ಅಂದ್ರೆ 1-2-3 ಸರಿ ಹಿಂಗೆ ಶಿಸ್ತು ನೋಡ್ತಾ ಇದೆ. ನಾವೇನು ಕಿರ್ಸಕ್ಕೆ ಏನಿಲ್ಲ. ಇವ್ರು ಯಾರು ಬೇಕಾ? ಇವರು ಅವ್ರೀಗ ಎಲ್ಲರೂ ಆರ್ಪೆಟ್ ಆದ್ರೆ ಹಿಂಗೆ ಅಲ್ಲೇ 1-2-3 ಸುತ್ತು ಇರ್ತದೆ, ಲಾಸ್ಟಿಗೆ ಏನಿಲ್ಲ. ಮತ್ತೆ ಯಾರು ರಾತ್ರಿ ಮಂಚಿಗೆ ಬೇರೆ ಯಾರು ಬರಂಗಿಲ್ಲ. ಇದಕ್ಕೆ ತೋರಿಸಿನಿ, ಈಗ ನಿಮ್ಮನ್ನೊಂದು ತೋರಿಸಿನಿ, ಇವನ್ನೊಂದು ತೋರಿಸಿನಿ, ನಮ್ಮ ನಾಯಿಗಳು ಅಪ್ಪಣಿ ಇವ್ರನ್ನೆಲ್ಲ ತೋರಿಸಿದ್ದೀನಿ. ಇವ್ರು ಬಂದ್ರೆ ಏನ್ ಮಾಡಲ್ಲ. ಮೊದಲಿಗ ಈಗ ಇನ್ಫಾರ್ಮೇಶನ್ ಎಲ್ಲ ಫಸ್ಟ್ ಆಡ್ ಆಗಿರ್ತದೆ ಇದರಲ್ಲಿ. ಈಗೆಲ್ಲ ಕಂಪ್ಯೂಟರ್ ಮತ್ತೆ ಬೇರೆ ಯಾರು ಬಂದ್ರೆ ಮೈನ್ ಸೆನ್ಸರ್ ಇರೋದೇ ಇಲ್ಲಿ ನೋಡಿ, ಇಲ್ಲಿ ಇದು ಕಟ್ಟಿ ಇಲ್ಲಿ ಅಡಾಪ್ಟ್ ಮಾಡಿಟ್ರೆ. ಇದು ನನ್ನ ಹತ್ರ ಒಂದು ವಾಚ್ ಉಂಟು ಮನೆಯಲ್ಲಿ, ಅದು ಅಷ್ಟೇ, ಅದು ಸಿಗ್ನಲ್ ಬರ್ತದೆ ಅಲ್ಲಿಗೆ. ಇದು ಕೇರಳದ, ಇದು ಕೇರಳ. ಇದಕ್ಕೆ ಟೈಮಿಂಗ್ ಸಿಟ್ಟಿನ ಈಗ 12 ಗಂಟೆ ಮೇಲೆ ಹೊಡಿತೀವಿ. ಈಗ ಆಯ್ತಾನ ಇವತ್ತೊಂದು ರಾತ್ರಿ ಇಲ್ಲೇ ಮಲಗುವಲ್ಲ. ಸೆನ್ಸರ್ ಅಲ್ಲ ಇದು. ಅದೇ ಒಂಚೂರು ಒಂದು ಕೆಲಸ ಮಾಡಿ, ಅಲ್ಲೊಂದು ಇದು ಉಂಟು ಕಂಬ ಉಂಟು, ಅದಕ್ಕೆ ಇಟ್ಟು ಮಲಗಿದಾಯ್ತು. ಅದೇ ನಾವೇನು ಎಚ್ಚರದ ಬೇಡ. ಫಸ್ಟ್ ಯಾಡ್ ಆಗಿದೆಯಲ್ಲ ಮಾರ ಇನ್ಫಾರ್ಮೇಶನ್ ಎಲ್ಲ, ನೀವು ಇದ್ರ ಮರ್ಯಾದೆ ತೆಗಿಬೇಡಿ ಮಾರೆ. ಈಗ ಇದು ಫೇಲರ್ ಆದ್ರೆ ನನ್ನ ಹತ್ರ ಇನ್ನೊಂದು ಐಡಿಯಾ ಉಂಟು ನೋಡಿ. ಇದು ಅದೇಂತದ ಮರೆ? ಇದು ಊದುಬತ್ತಿ. ಎಲ್ಲಾರು ಸೆನ್ಸರ್ ಎಲ್ಲಾರು ಮಳೆ ನೀರು ಬಿದ್ದು ಹಾಳಿಗಿಲ್ಲ ಆತು. ಈಗ ಒಂದು ಊದುಬತ್ತಿ ಹೊಚ್ಚಿರೋದು ಹಿಂಗೆ ನೋಡಿ, ಇಲ್ಲಿ ಇಟ್ಟು ಹಿಂಗೆ ಇದನ್ನ ತೋರ್ ಬದಿ ಹಿಂಗೆ ಕುಚ್ಚಿರೋದು. ಇದೀಗ ಬೆಂಕಿ ಇಲ್ಲಿಂದ ಇಲ್ಲಿ ತನಕ ಬರ್ತದಲ್ಲ, ಅವಾಗ ನಿಮ್ಗೆ ಬೆಂಕಿ ಈಗ ಎಲ್ಲ ಈ ಕಡೆಯಿಂದ ಹಾರ್ತದೆ ಬೆಂಕಿ. ಈಗ ನಂಚಿಕ ಇಲ್ಲಿರೋದಲ್ಲ ಕೆಲವಕ್ಕೆಲ್ಲ, ಈಗ ಇದು ಕೆಳಗೆ ಇದೇನಿಲ್ಲ, ಕುದುರೆಗಿದ್ರೆ ಏನಿಲ್ಲ. ಇದು ಬೆಂಕಿ ಇಲ್ಲಿ ಕೊಟ್ಟಾಗ ಬೇರೆ ಇಲ್ಲಿಂದಾನೆ ಹಾಕೊಂಡ್ಬಿಡ್ತದೆ. ಅವಾಗ ಈಗ ಏನಾಯ್ತು ಗೊತ್ತಾ, ಬೆಂಕಿ ಕಡೆಯಿಂದ ಹೋತಲ್ಲ, ಗುಂಡು ಈ ಕಡೆಯಿಂದ ಹೊಲ್ಟ್ ಆದ್ರೂ ಅರ್ಥ ಹೇಳಂಗಿಲ್ಲ. ನಾನ್ ಮಾತ್ರ ಯೂಸ್ ಮಾಡ್ಬೇಕು ಇದನ್ನೀಗ. ಮತ್ತೆ ಈಗ ಒಂದ್ ಶಾಟ್ ಮಿಸ್ ಆದ್ರೆ 2ನೇ ಶಾಟ್ ಕೂಡಲೇ ರೆಡಿ ಅದಕ್ಕೆ ಆಟೋಮೆಟಿಕ್. ಈಗ ಕಾಂತಾರ ಫಿಲ್ಮ್ ಅಲ್ಲಿ ಇವನು ಬಡಿ ಸರಿ ಕೊಡಿತ ಲೋಡ್ ಮಾಡ್ತಾನೆ, ಇನ್ನೊಂದು ಅದೆಲ್ಲ ಸೀನ್ ಇಲ್ಲ, ಇದು ಡೈರೆಕ್ಟ್. ಎಂತ ಗೊತ್ತಾ ಇದು ಮಧ್ಯರಾತ್ರಿ ಈಗ ನಾವೆಲ್ಲ ಮಲಗಿರ್ತೀವ ಸಂತು, ಎಲ್ಲ ಮಲಗಿ ನಿದ್ರೆ ಬಂದಿರ್ತದೆ. ಈಗ ಮಧ್ಯರಾತ್ರಿ ಒಂದು ಸೌಂಡ್ ಆಗೋದಾಗಲೇಬೇಕಲ್ಲ, ಅದಕ್ಕೆ ನೋಡಿ ಈ ಪಟಾಕಿನ ಇಲ್ಲಿ ಕಟ್ಟಿ ಕರೆಕ್ಟ್ ಇದು ಬೆಂಕಿ ಬರೋಕೆ ಆಗೋಂಗೆ ಮಾಡೋದು ಬತ್ತಿಗೆ. ಅಂದ್ರೆ ಅದು ಉರ್ದು ಬೆಂಕಿ ಫಸ್ಟ್ ಬೆಂಕಿ ಇಲ್ಲಿ ಕೊಡ್ತೀವಲ್ಲ, ಇದೊಂದು ಸಾಧಾರಣ ಬೆಂಕಿ ಇಲ್ಲಿ ಬರೋಕೆ ನಿಮ್ಗೆ ಸಾಧಾರಣ 1 ಗಂಟೆ ಆದ್ರೂ ಬೇಕು. 1 ಗಂಟೆ ಜಾಸ್ತಿ ಮಲಗಿರ್ತೀವಲ್ಲ, ಮಧ್ಯರಾತ್ರಿ ಎಲ್ಲ ಡುಮ್ ಅಂತದೆ. ಆವಾಗ ನಮ್ಗೆ ಹಂದಿಗಳಿದ್ರು ಗೊತ್ತಾಗ್ತದೆ ಹಂಗೆ, ಮತ್ತೆ ಬೇರೆ ಅಂತಿಲ್ಲ. ಮುಂಚೆಲ್ಲ ಹಿಂಗಿರ್ಲ ಮರೆ ಅಲ್ಲ, ಟೆಕ್ನಾಲಜಿ ಮುಂಚೆ ಅವ್ನು ಹಂಗೆ. ಈಗ ನನ್ನ ಕೈಗೆ ಬಂದು ನಡ್ಗಲ್ಲ, ನಿನ್ ಕೈ ನೀನು ಸ್ವಲ್ಪ ಡೇಂಜರ್ ಮನ್ಸಲ್ಲ ಮರೆ, ಹಂಗಾಗಿ ಅಲ್ಲ ಬಲೆ ಪಾಪ ಇದು ನೀ ಅಮೌಂಟ್ ಪಾಟ್ ಮಾಡಿದ್ಯಲ್ಲ ಅವತ್ತು, ಹಂಗಾಗಿ ಗೊತ್ತಾರ ಅಲ್ಲ ಬಲೆ. ಕಡೆ ಗನ್ನು ಲೋಡ್ ಮಾಡಿ ಇಡ್ತಾ ಇದೀನಿ ಆಯ್ತಾ. ಅಂತ ಸೆನ್ಸರ್ ಸೆನ್ಸರ್ ನೀನು ನೆಗ್ಲೆಕ್ಟ್ ಮಾಡಬೇಡ, ನನ್ನ ಬೇಕಾದ್ರೆ ನೆಗ್ಲೆಕ್ಟ್ ಮಾಡಿ ನೀನು. ಹೊಟ್ಟು ಗನ್ನ ಮರ ಇದು ಅಲ್ಲ, ತುದಿ ಅಂತ ಪಟಾಕಿ ಮರ ತುದಿ ಮತ್ತೆ ಹುಡ್ಸರಿ. ನಾನೊಂದು ಹಾಕ್ಸಿ ಬದುಕಬೇಕಂತ ಭಾರಿ ಆಸೆ ಉಂಟು. ಇದು ಹಿಂದೆ ಅಲ್ಲ, ಇದು ಮುಂದೆ ಆಯ್ತಾ. ಎಂತಕ್ಕೆ ಹೊಲ್ಟ್ ಆಗ್ತದೆ ನೋಡಿ. ಈಗ ಇದು ಆಮೇಲೆ ನೋಡಿ ಲೋಡ್ ಆಯ್ತು. ಈಗ ಏನು ದಮ್ಮಸದ ಈಗ ನೀನು ಹೋದಿ ಅಂತ ಬಾರಿ ಗಡಿಬಿಟ್ಟು ಉಂಟು ಬಾರಿ. ಎಲ್ಲರೂ ಬಲೆ ಬರಬೇಡ ಹತ್ರ ಸಂತು.
ಈಗ ನೋಡಿ ಬೆಂಗಳೂರಿಂದೆಲ್ಲ ಟ್ರಕ್ಕಿಂಗ್ ಅದು ಇದು ಅಂತೆಲ್ಲ ಬರ್ತಾರೆ ಈ ಕಡೆ ಮಲೆನಾಡು ಕಡೆಗೆಲ್ಲ ಬಂದು ಅಲ್ಲಲ್ಲಿ ಗೆಸ್ಟ್ ಹೌಸ್ಗಳೆಲ್ಲ ಉಳ್ಕೊಂತಾರೆ. ಮತ್ತು ಅವರಿಗೆ ಫೈರ್ ಕ್ಯಾಂಪ್ ಅಂತ ಅದೊಂದು ದೊಡ್ಡ ಹುಚ್ಚು. ನಮ್ಮದು ಕ್ಯಾಂಪ್ ನೋಡಿ, ಇಲ್ಲಿ ಎನಿ ಟೈಮ್ ಕ್ಯಾಂಪ್ ನಮ್ಗೆ ಈ ಟೈಮಲ್ಲಿ ಮಲೆನಾಡಿಗರಿಗೆ. ಸುತ್ತ ಕೂರೋದಂತೆ, ಕುಡಿಯೋದಂತೆ, ಆ ವಿಡಿಯೋ ಮಾಡೋದಂತೆ. ನಾವು ನೋಡಿ ಇಲ್ಲಿ ಬರೋದು ಇಲ್ಲೇ ಕೂರೋದು, ನಮ್ಗೆ ಎನಿ ಟೈಮ್ ಫೈರ್ ಕ್ಯಾಂಪೇ. ಮತ್ತು ಅವ್ರಿಗೆ ನೋಡಿ ಅವ್ರಿಗೊಂದು ರೇಟ್ ಬೇರೆ, ಅದಕ್ಕೆ ಯಾವ ಚಿಕ್ಕಮಗ ಇಲ್ಲ ರೇಟಿಗೆ. ದುಡ್ಡು ಕೊಟ್ಟು ಅವೆಲ್ಲ ಮಾಡಬೇಕು ಅಂದರೆ ಅವರೆಲ್ಲ ಅದೊಂದು ಅವ್ರಿಗೆ ಖುಷಿ. ನಮಗಿದು ಮಾಮೂಲಿ ವಾತಾವರಣ ನಮಗಿದು. ನಾವು ಹಳ್ಳಿ ಕಡೆ ಜನಗಳು ಹಿಂಗೆ ಇರೋದು, ಏನಂತೀರಾ? ಇದರಲ್ಲಿ ಈಗ ಒಂದು ಕಾಫಿ ಮಾಡುವಂತಿದ್ದೆ ಮಾರ್ರೆ. ಅವಾಗೆಲ್ಲ ಕಾಫಿ ಮಾಡಿ ಒಳ್ಳೆ ಕುಡಿತಿದ್ರು. ಮತ್ತು ಈ ಮಂಚಿಯಲ್ಲಿ ಉಳಿಯೋದೆಲ್ಲ ಉಂಟಲ್ಲ, ಒಂಥರ ಖುಷಿ. ಸುಮಾರು ಈಗ ನಾವೊಂದು ಎಷ್ಟು ಜನ ಬರ್ತಿದ್ವು ಅಂದರೆ ಅವಾಗ ಮಂಚಿಗೆ ಅಂದರೆ 7-8 ಜನ ಮನೆಗೆ ಒಬ್ಬೊಬ್ಬ ಬರೋದು. ಅವೆಲ್ಲ ಒಂದೇ ವರ್ಗನರಲ್ಲ, ಇವರೆಲ್ಲ ತುತ್ತು ದೊಡ್ಡವ್ರು ಇರ್ತಿದ್ರು. ಇವರೊಂದು 2-3 ಜನ ಬರೋದು ದೊಡ್ಡವರು. ಮತ್ತು ನಾವೊಂದು ಹುಡುಗರು 4-5 ಜನ ಬರೋದು, ಫ್ರೆಂಡ್ಸ್ ಎಲ್ಲ ಇರ್ತೀವಲ್ಲ. ಮತ್ತು ನಮ್ದು ಇನ್ನೊಬ್ರು 2 ಫ್ರೆಂಡ್ಸ್ ಇದ್ದಾರೆ ಗೊತ್ತಂಗೆ, ನಮ್ಮ ಕರಡಿ, ಆ ಕರಡಿ ಅವನು ಮತ್ತು ಚಿಕ್ಕ ರಕ್ಷಣ್ ಅಂತ ಹೇಳಿದ್ರು. ಅವ್ರನ್ನೊಂದ್ಸರಿ ಮಂಚೆ ಕರ್ಕೊಂಡಿದ್ದೆ, ಅಶ್ವಥ್ ಅಂತ. ಅವರಿಗೆಲ್ಲ ಒಂಥರ ಖುಷಿ ಮಾರೆ. ಬಂತ ಅಂದಿಗಿಂದ ಏನಾದ್ರು ಈಗ ಏನಾದ್ರು ನಂದೆ ಸೆನ್ಸರ್ ಹೋಗಿ ತಿರುಗಿ ಕೊಡ್ದತ್ತು ಮಾರೆ. ಕಡೆ ಬೇಡ ಇಲ್ಲ, ಅದಿನ್ನೂ ಆನ್ ಮಾಡಿಟ್ಟಿಲ್ಲ. ಸುಮ್ಮನೆ ಎಲ್ಲ ಸರಿ ಲೋಡ್ ಮಾಡಿ ಉಂಟಲ್ಲ ಮರ, ಇನ್ನೂ ಆನ್ ಮಾಡಿಲ್ಲ. ಮತ್ತೆ ಅವಾಗ ಈ ಟಚ್ ಮೊಬೈಲ್ಗಳೆಲ್ಲ ನಾವೆಲ್ಲ ಮಂಚಿಗೆ ಬರ್ತೀವಿ. ಟಚ್ ಮೊಬೈಲ್ಗಳು ಅವಾಗಷ್ಟೇ ಬಂದಿದ್ದು. ಅವಾಗ ಒಬ್ಬನ ಕೈಲಿ ಮೊಬೈಲ್ ಇರೋದು, ಮತ್ತೆ ಬೇರೆ ಯಾರ ಕೈಲಿ ಇರ್ತಿಲ್ಲ. ಒಂದು ಮಂಚಿಗೆ ಬಂದರೆ ರಾತ್ರಿ ಫಿಲ್ಮ್ ನೋಡೋದು. ಅವಾಗ ಯಾವ ಫಿಲ್ಮ್ ಹೊಸ ಫಿಲ್ಮ್ ಎಲ್ಲ ಬರ್ತಿತ್ತಲ್ಲ, ಅದೆಲ್ಲ ಅವಾಗ ನೆಟ್ ಅಂತ ಸ್ಪೀಡ್ ಅಂತೀರ. ಅವಾಗ 1 ಕುಟಿ 2 ಕುಟಿ ಅದು ಲೋಡ್ ಆಗೋದು, ಬಫರಿಂಗ್ ಅಂತ ಬರೋದು. ಅದು ನಾವೆಲ್ಲ ಈಗ ಒಬ್ಬನ ಕೈಲಿ ಮೊಬೈಲ್ ಇದ್ರೆ ಸುತ್ತ ಕೂತ್ಕೊಂಡು ನೋಡೋದು. ಕೆಲವರೆಲ್ಲ ಪಿಕ್ಚರ್ ನೋಡೋಕಂದ್ರೆ ಮಂಚಿ ಬರ್ತಿದ್ದು ಉಂಟು. ಹೌದೌದು. ಈಗ ಮಂಚಿಗೂ ಲೈಟ್ ಹಾಕೋದು ತೋರಿಸ್, ನನ್ನ ಹಿಂಗೆ ಸುತ್ತ ಲೈಟ್ ಹಾಕ್ತಿರಲ್ಲ, ಹಿಂಗೆ ಎತ್ತಿ ಹಾಕೋದು. ಇದು ಮಂಚಿಗೆ ಬರೋ ಶಿಸ್ತು. ನೋಡಿ ಹಿಂಗೆ ರಾತ್ರಿ ಮಧ್ಯರಾತ್ರಿ ಎದ್ದು ಸುತ್ತ ಲೈಟ್ ಹಾಕೋದು. ನೋಡಿ ನಾನು ತಲೆಗೆ ಲೈಟ್ ಕಟ್ಟರೆ ಸಾಕು, ನಮ್ಮ ಸೈನಿಕ ಹೊಲ್ಟಾಯ್ತು. ನೋಡಿ ಸುತ್ತ ಲೈಟ್ ಹಾಕಿದರೆ ಎಲ್ಲಿದ್ರೂ ಕಾಣ್ತವೆ. ಅವರ ಏನಾದ್ರು ಹುಡುಕ್ತಿದ್ರೆ ಎಂತ ಸಿಕ್ಕ? ನೋಡಲಿ ಅಂತ ಕೊಂಡ್ಕೊಡ್ತುಂಟು ಹೋಯ್. ನೀವು ಯಾರು ಮನೆಗೆ ಲೈಟ್ ಎಲ್ಲ ಹಾಕೊಂಡು ಕಂಡ್ಕೊಡ್ತಂದ್ರೆ ಅಲ್ಲ ಕಣ, ಸೆನ್ಸರ್ ತಿಂಡಿಗೆ ಮಾರಿ. ನೀವು ಬಿಂಕೊಡ್ರ ಪಕ್ಕ ಹೇಳಿ. ಈಗ ಗನ್ನೊಂದು ರೆಡಿ ಮಾಡುವ. ಈಗ ಏನ್ ಇಡ್ತಿದ್ದೀರಾ? ಈಗ ಸ್ವಲ್ಪ ಆರಿಸಿದ್ನಲ್ಲ, ಆಗೊಂದು ಕೊಂಡ್ಕೊಟ್ಟು ಹೋಯ್ತು. ಕಣ್ಕೊಟ್ಟಿದ್ದು ನೋಡಿ, ಇಲ್ಲಿ ಕಣ್ಕೊಡ್ತಾ ಉಂಟು ಇನ್ನು. ನೋಡಿ ಈಗ ಗೇಮ್ ಕಟ್ತಾ ಇದೀರ? ಗೇಮ್ ಕಟ್ತಾ ಇದ್ದೀವಿ. ಬೇಡ ಸಾಕು. ಯಾವುದು ಇದಾ ನೋಡಿ, ಏಮು ಹೊಡೆದು ಮಾರ್ಬೇಕೀಗ. ಈಗ ಎಂತ ಮಾಡಿ ಬೆರೆಸ್ಬೇಕು ಮರೆ ಮನೆಗೆ. ಎಂತ ಮಾಡೋದು? ಸೆನ್ಸರು, ಈಗ ಸೆನ್ಸರ್ ಅಲ್ಲ ಇದು. ಎಷ್ಟೊತ್ತಿಗೆ ಹೊಡಿತದೆ ಅಂತ ಹೇಳಕ್ಕಾಗಲ್ಲ. ಟೈಮಿಂಗ್ಸ್ ಸೆಟ್ ಮಾಡಿಲ್ಲ ನೀವು? ಈಗ 12 ಗಂಟೆ ಮೇಲೆ ಎಷ್ಟೊತ್ತಿಗೆ ಹೊಡೆದ್ರು ಹೊಡಿತದೆ. ಪ್ರಾಣಿ ಕಾಣಲ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಒಂದು ಹೊಡಿತದೆ. ಯಾಕಂದ್ರೆ ಮತ್ತೆ ಎದ್ದು ಬರಲ್ಲ ಯಾರು. ಒಟ್ಟು ಲೋಡ್ ಮಾಡಿ ಶೂಟ್ ಆಗ್ಬೇಕು, ಫೈರ್ ಆಗಬೇಕು. ನೋಡಿ ಈಗ ಏಮ್ ಕರೆಕ್ಟ್ ಉಂಟಾ? ಏಮ್ ಕರೆಕ್ಟ್ ಉಂಟು ನೋಡಿ. ಈಗ ಹಂದಿ ಬರೋ ದಾರಿ ಅದು, ಆಯ್ತಾ? ಈಗ ನೋಡಿ, ಈಗ ಇದು ನೋಡಿ ತಿರ್ತದೆ. ಓಕೆ ಓಕೆ. ಹಂದಿ ಈ ಕಡೆ ಬಂದ್ರೆ ರಪ್ಪ ಹಿಂತಿರ್ತದೆ. ನೋಡಿ ಸ್ವಲ್ಪ ಹೊತ್ತಿಗೆ ಹೊಡಿತದೆ ನೋಡಿ. ಈಗ ಅಪ್ಪಣಿ ಅಲ್ಲಿ ಕೂತ್ರೆ ಆಯ್ತಾ, ತನ್ನಷ್ಟಕ್ಕೆ ಹೊಡಿತದೆ ನೋಡಿ. ಅದು ತನ್ನಷ್ಟಕ್ಕೆ ಹೊಡಿತದ ನೋಡೋಣ. ಎಂತೆಲ್ಲ ಮಕ್ಕಳು ನಾಯಿಗೆಲ್ಲರೂ ಬಿದ್ದತ್ ಮಾರಿ ಪೆಟ್ಟು. ಬಾ ಬಲೆ, ಬಾ ಬಲೆ. ನೋಡಿ ಹೊಡಿತದೆ ನೋಡಿ. ನೋಡಿಲ್ಲಿ, ಬಾ ಬಾ. ಆಯ್ತು ಆಯ್ತು, ಇಲ್ಲ ರೀ. ಆಯ್ತು ಆಯ್ತು. ಕರಡಿ ಇಲ್ಲ, ಭಾರಿ ಹೆದರಿಕೆ. ನಮ್ಮಪ್ಪ ಎಂತ ಮಾಡೋದು ಗೊತ್ತಾ, ಗಿಟ್ಟ ಹಿಂದೆ ಬರ್ತದೆ ಮರೆ. ಹಿಂಗೆ ಇಟ್ಕೊಳ್ಳೋ ಕಣ್ಣು. ಈಗ ಹೊಡಿತದೆ. ಎಂತ ಈ ವರ್ಷ ಹೊಡಿತದ ಸೆನ್ಸರ್? ಬೆಂಕಿದೆ ಬೆಂಕಿದೆ. ಗಿಟ್ಟ ಹಿಂದೆ ಕೊಡೋದು ಕಷ್ಟ. ಇಲ್ಲ ಇಲ್ಲ, ಮದ್ದು ಸರಿ ಇಲ್ಲ ಕಡೆ. ಅಪ್ಪಣಿ ಬಾಂಬ್ ಕೊಡಿ ಹೇಳ್ತೀನಿ. ಪವನವ್ರೆ, ಅದು ಬೆಂಕಿದೆ, ಬೆಂಕಿದೆ ಅದರಲ್ಲಿ. ಪುನಃ
ನಾನೀಗ ಸೈನಿಕರು ಕರ್ಕೊಂಡು ಒಂದು ರೌಂಡ್ಸ್ ಹೋಗಿ ಬರ್ತೀನಿ. ನೋಡಿರಲ್ಲ ಸೆನ್ಸರ್ ಪವರ್ ಹೆಂಗುಂಟು ಅಂತೇಳಿ. ಅಲ್ಲ ಎಲ್ಲಿ ಮಾಡಿಸಿದ್ ಪವನ್ ಅವರದು? ಇದು ಮಸ್ಕತ್ ನೆಗ್ಲೆಕ್ಟ್ ಮಾಡಂಗಿಲ್ಲ ಮಾರ್ರೆ. ನೆಗ್ಲೆಕ್ಟ್ ನೋಡಿದ್ರಲ್ಲ ಈಗ. ಮತ್ತೆ ನೋಡಿ ಈಗ ನಾನು ಹೇಳಿದ್ನಲ್ಲ ಆಯ್ತಾನ, ಮುಂದ್ಗಡೆ ಬೆಂಕಿ ತಗೊಂಡ್ರೆ ಹಿಂದ್ಗಡೆ ಹುಡ್ತಾ ಇರ್ತದೆ ಇದು. ಈಗ ಜಾಮ್ ಆದ್ರೆ ನೋಡಿ ಇಲ್ಲೊಂದು ಹೊಟ್ಟೆ ಉಂಟು, ಇಲ್ಲ ಹೊಲ್ಟ್ ಹಾರ್ತದೆ ನೋಡಿ. ಭಾರಿ ಡೇಂಜರ್ ಮಾತ್ರ, ಯಾರಿಗೂ ಯೂಸ್ ಮಾಡ್ಲಿಕ್ಕೆ ಸುಲಭಕ್ಕೆ ಬರುದಿಲ್ಲ. ಸರಿ ಆಯ್ತು, ನೀವು ಸೈನಿಕರನ್ನ ಕರ್ಕೊಂಡು ಒಂದು 10 ಗಂಟೆ ರಾತ್ರಿ, ಒಂದು 12 ಗಂಟೆ. ಹಾಂ, ನೀವು ಮಲಗೈತಣ್ಣ. ಅದೇ ಈಗ ಎಂತ ಗೊತ್ತೇನಾ, ಈಗ ಹಿಂದಿನ ಕಾಲದಲ್ಲೆಲ್ಲ ಅಜ್ಜ ಎಲ್ಲ ಮಂಚಿಗೆ ಬರ್ತಿದ್ರಂತೆ. ಈಗ ನಿಂಗೆ ಈಗ ಅಜ್ಜಿ ತಣ್ಣ ಈಗ ಸ್ವಲ್ಪ ಪರವಾಗಿಲ್ಲ, ಅವ್ರಿನ್ನು ನಾಳಿಂದ ಬರೋ ಡೌಟು. ಈ ಪುಣೆ ಸಣ್ಣ ಎಲ್ಲರೂ ಆಯ್ತಣ್ಣ ಬರೀ ಏಜ್ ಹಾಕು ಏನಾದ್ರು ಮೇಡಮ್ ಏನಾದ್ರು ಕರ್ಕೊಂಬರೋ ಅಂದಾಜಾಗ ಅದನ್ನ ಅದೆಲ್ಲ ಇಲ್ಲ. ನಮ್ದು ಒಂದು ಲೈಫ್ ಇದೆಯಲ್ಲ, ಈ ಟೈಮಿನ ತನಕ ಮಾತ್ರ ಈ ಮನ್ಸಿಗೆ ಗದ್ದೆ ಕಾಯೋದು, ಗದ್ದೆ ನಡೋದು, ಹೌದೌದು, ಒಕ್ಲಾಟ, ಭತ್ತ ಮಾಡೋದು, ಅಕ್ಕಿ ಮಾಡೋದು. ಮುಂದೆಲ್ಲ ಇನ್ನು ಪ್ಲಾಸ್ಟಿಕ್, ಈಗಾಗಲೇ ಪ್ಲಾಸ್ಟಿಕ್ ಅಕ್ಕಿ ಬಂದಾಗಿದೆ. ಹೌದು. ಇನ್ನು ಇದೆಲ್ಲ ಯಾರು ಮಾಡ್ತಾರೆ? ಬನ್ನಿ ಹೋಗ್ಬನ್ನಿ ಮರೆ. ಎಷ್ಟೇ ಇರುತ್ತೆ ಇದ್ಯಾರ್ದು ಮಾರ ಪಾದಕ್ಕೆ? ಅದಕ್ಕೆ ನಮ್ದೇ ಗದ್ದೆ ಬರ್ತಿ ಹಾಕಿ ಬಂದೆ ಪಾದಕ್ಕೆನಾ? ಸರಿ, ನಾವು ಬರ್ತೀವಿ ಆಯ್ತಾ? ನೀವು ಬರ್ತೀರಾ? ಬೇಡ ಮರ, ನಾನು ಬರೋದಿಲ್ಲ. ಇದು ಯಾರು ಸಬ್ಸ್ಕ್ರೈಬರ್ ಯಾರಿಗಾದ್ರು ಈ ಥರದ್ದು ಏನಾದ್ರು ಬೇಕಿದ್ರೆ, ಅಬ್ಬಾ, ಈ ಥರದ್ದು ಏನಾದ್ರು ಒಂದು ಸೆನ್ಸರ್ ಹೋಗಿ ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಒಂದು ಲಕ್ಕಿ ಸಬ್ಸ್ಕ್ರೈಬರ್ಗೆ ಕೊಡುವ ಇದನ್ನ. ಇದು ಕೊಡಂಗಿಲ್ಲ, ಆಲ್ರೆಡಿ ಇನ್ಫಾರ್ಮೇಶನ್ ಎಲ್ಲ ಅಪ್ಡೇಟ್ ಆಗ್ಯದಲ್ಲ. ಈಗ ಅವ್ರು ತಣ್ಣದಿದ್ದಂಗೆ ಹುಡಿದ್ರೆ ಹುಡಿತು ಹೇಳಂಗಿಲ್ಲ. ಅದಕ್ಕೆ ನಿಮ್ ಜೊತೆ ಹೇಳಿದ್ದು, ಈಗ ಅವರಿಗೆ ಸಪರೇಟ್ ಅಂತ ಮಾಡಿಸಿಕೊಡೋಣ. ಈಗ ಬಾಕಿ ಶಿಕಾರಿ ಅವ್ರ ಜೊತೆ ಹೋದ್ರೆ ಅವ್ರು ಹಿಂದೆ ಹೋಗ್ಬೋದು ಅಂತ ಒಂದು ಧೈರ್ಯ ಇರುತ್ತೆ. ಇದರಲ್ಲಿ ನಾನು ಹಿಂದೆ ಹೋಗ್ಲಾ ಮುಂದೆ ಹೋಗ್ಲಾ? ನೀವು ಈಗ ಹಿಂದ್ಗಡೆ ಹೊಡಿತಿದ್ರೆ ಮುಂದ್ಗಡೆ ಹೊಡಿತದಲ್ಲ, ನಿಮ್ಗೆ ಬದಿಲಿರೋದೇ ಒಳ್ಳೆ ಹೇಳಿ. ಅದು 360 ತಿರ್ತದಲ್ಲ. KGF ಅಲ್ಲಿ ದೊಡ್ಡಮ್ಮ ಸಣ್ಣಮ್ಮ ಎಲ್ಲ ಉಂಟಲ್ಲ, ಅವಕ್ಕಿಂತ ಪವರ್ ಇದು ಚಿಕ್ಕಮ್ಮನ. ಅದಕ್ಕೆ ನೋಡಿ, ಇದು ಕೇರಳದಿಂದ ಮಾಡಿಸಿದ್ದು. ಕುಟ್ಟಿಚ್ಚತ್ತ ಕಟ್ಟು ಹೋಣಲ್ಲ, ಹೋಗ ಜಾಗ್ರತೆ ಮಾತ್ರ ಹಿಂದ್ಗಡೆ ಬರೋತ್ತಿಗೆ. ನಮ್ಮ ಬುಡ್ಡಿ ಪೆಟ್ಟು ಬಿದ್ದಲ್ಲಿ ನಾವು ಜವಾಬ್ದಾರ ಅಲ್ಲ. ಹೋಣ ಯಾವ್ದಕ್ಕೂ ಬಡ್ರ ಸರಿ ಬಾ ಬಾ ನಾವಾ ಒಂದು ರೌಂಡ್ ಹಾಕಿ ಬರ್ತೀವಿ. ಬಾ ಹೋಗ, ಒಂದು ರೌಂಡ್ಸ್ ಹಾಕಿ ಬರುವ. ರೌಂಡ್ಸ್ ಹಾಕಿ ಬಂದಿಗೆ ಮುಂದಿನ ನಡೆಗೆ ಬರೋದಂತ. ಸರಿ ಸರಿ. ಏನು ಕೈಲಾಸ ಸರಿ, ಶಿವನವ್ರು ಏನು ಮಾಡ್ತಿದ್ದೀರಿ? ಮೊನ್ನೆ ಭಾರಿ ಮಳೆ ಬಂದಿತ್ತಲ್ಲ, ನೀರು ನುಗ್ಗಿ ಬಿಟ್ಟಿದ್ಯಾ ಕೈಲಾಸಕ್ಕೆ? ನೀರು ನುಗ್ಗಿದೆ, ಅದನ್ನ ಸ್ವಲ್ಪ ಸರಿ ಮಾಡ್ತಿದ್ದೀನಿ ಈಗ. ಹೌದು ಮಾರೆ, ಹಾಸಿಗೆ ಎಲ್ಲ ಭಾರಿ ಚೆಂದ ಆಗಿತ್ತಲ್ಲ, ಹಾಗಾಗಿ ಅಲ್ಲ ಇದಕ್ಕೆ ನೀವೊಂದು ಸೀಟಿನ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ? ಮಾಡ್ಬೋದಿತ್ತು, ಈ ಸ್ವಲ್ಪ ತಾತ್ಕಾಲಿಕ ಇದು. ನಿಮ್ ಕಳೆದ ವರ್ಷ ಬಾರಿ ಸೀಟ್ ಎಲ್ಲ ಹಾಕಿ ಬಾರಿ ಚಂದ ಮಾಡಿದ್ರಿ. ಈ ಸಲ ಆಗಿಲ್ಲ. ಈ ಸರಿ ಏನು ಕೈಲಾಸ ಸ್ವಲ್ಪ ಅಂದ್ರೆ ಈ ಮಳೆ ಬರ್ತಂತ ನಮ್ಗೆ ಗೊತ್ತಿಲ್ಲ, ಅದು ಕೈಲಾಸ ಏನಾದ್ರು ಅಂಕುಡಂಕ್ ಆಗ್ತದೆ ಹಿಂಗೆ? ಅದೇ ಹೇಳಂಗಿಲ್ಲ, ಮಳೆ ಇದೆಯಲ್ಲ ಹಾಗಾಗಿ ಸ್ವಲ್ಪ ಅಂಕುಡಂಕ್ ಆಗ್ಬೋದು. ಈಗ ಕೈಲಾಸದ ನಿರ್ಮಾಣ ಹೆಂಗೆ? ನಿರ್ಮಾಣ ಏನಿಲ್ಲ, ಒಂದು 4 ಕಂಬ ಹೋಗಿದ್ದು. ಸುತ್ತ 4 ಕಂಬ ಹೋಗಿದ್ದು. 4 ಕಂಬ, ಮತ್ತೆ ಅಡಿಗಡಿಗೆ ಒಂದು ಇದಕ್ಕೆ ಕೂರ್ಲಿಕ್ಕೆ, ಮಲಗಕ್ಕೆ ಒಂದು ಆಸನಕ್ಕೆ. ಇದು ಮಲಗಕ್ಕೆ ದಬ್ಬೆ ಅಲ್ಲ, ಇದು ಅಡಿಕೆ ದಬ್ಬೆ. ಅಡಿಕೆ ದಬ್ಬೆ, ಮತ್ತೆ 4 ಕಂಬ, ನಾವು ಒಂದು 5-6 ಕಂಬ ಕೊಟ್ಟಿದ್ವಿ. ಎಲ್ಲಾದ್ರೂ ರಾತ್ರಿ 4-5 ಜನ ಮಲಗಿದಾಗ ಸ್ವಲ್ಪ ಈಗ ಮೊದಲೆಲ್ಲ ನಾವು ಒಂದು 7-8 ಜನ ಮಲಗ್ತಿದ್ವಲ್ಲ. ಹೌದೌದು, ಈ ಸಲ ಸಣ್ಣದಾಗಿ ಗಡಿಬಿಡಿ ಆಯ್ತು, ಇಲ್ಲಾಂದ್ರೆ ಚಂದ ಮಾಡಿ ಹಾಕ್ಬೋದಿತ್ತು. ಹೌದು, ಹಾಗೆ ಇದು ನೋಡಿ ಮೇಲೂ ಅಡಿಕೆ ದಬ್ಬೆ, ಇದೊಂದು 4-5 ಗೂಟ ಬಡಿಗೆ ಹಾಕಿ ಈ ಸರಿ ಸಣ್ಣದಾಗಿ ಮಾಡಿದ್ದು ಕೈಲಾಸನ. ಸಂತಗೊಂಡು ಮಾಡಿದೆ ಅಷ್ಟೇ, ಇಲ್ಲಾಂದ್ರೆ ಈಗ ಭಾರಿ ದೊಡ್ಡದೆಲ್ಲ ಮಾಡ್ತಿದ್ವು ಅವಾಗ. ಈಗ ಸಣ್ಣದಾಗಿ ನೋಡಿ ಹಿಂದ್ಗಡೆ ತಗೊಳ್ಳಿ, ಈ ಥರದ್ದು 4 ಗೂಟ ಹುಕ್ಕೊಳ್ಳೋದು ಬಡಿಗೆ. ಇದು 4 ಸುತ್ತಲ ಈ ಥರದೊಂದು ಬಡಿಗೆ ಹುಕ್ಕೊಂಡು ಟೈಟ್ ಮಾಡಿ ಹಗ್ಗ ಎಲ್ಲ ಕಟ್ಟಿ ಈ ಥರ ಅಡಿಕೆ ದಬ್ಬೆ ಮಲಗಲಿಕ್ಕೆ ಅಡಿಕೆ ಹಗ್ರ ಅಂತ ಕರೀತಾರೆ ನಮ್ಮ ಕಡೆ. ದಬ್ಬೆ ದಬ್ಬೆ ಹಿಂಗೆ ಚಂದ ಮಾಡಿ ಒಟ್ಟೋದು, ಅಡ್ಡ ಹಾಕೋದು. ಕುಂಭ ಹಾಕಿದ್ರೆ ಸ್ವಲ್ಪ ಡೇಂಜರ್, ಕುಂಭ ಹಾಕಬಾರ್ದು. ಮತ್ತೆ ಕೈಲಾಸದಲ್ಲಿ ಕೆಳಗಡೆ ಸೀದಾ ಶಿವ ಮತ್ತೆ ಕೆಳಗಡೆ ಪಾತಾಳಕ್ಕೆ ಇಳಿಯೋದಂತಾರೆ. ಕೆಳಗಡೆ ಬೇರೆ ನೋಡಿ ಅಲ್ಲಿ ಅಲ್ಲ. ಇದು ಅಡಿಗಡೆ ಉಮ್ಮಿಗೆ ಮೇಲೆ ಹಾಕಿಲ್ಲ, ಉಮ್ಮಿ ತಂದಿಲ್ಲ, ಇದು ಮಳೆ ಅಲ್ಲ, ಉಮ್ಮಿ ತಂದ್ರೆ ಫುಲ್ ಚೇಂಜ್ ಆಗ್ಬಿಡ್ತಾರ. ನೋಡಿ ಮೊದಲೆಲ್ಲ ಇದು ಸೋಗೆ ಹಾಕ್ತಿದ್ರು, ಸೋಗೆ ಅಲ್ಲ ಬಾವ, ಈ ಅಡಿಕೆ ಸೋಗೆ ಅಂತ ಅದನ್ನ ಹಾಕ್ತಿದ್ರು. ಇದಕ್ಕೆ ಈ ಸಲ ಅಡಿಕೆಗೆಲ್ಲ ರೋಗ ಬಂದು ಸೋಗೆಗಳು ಬಾರಿ. ಮಂಚಿಗೆ ಖಾಲಿ ಈ ಟೈಪ್ ಅಲ್ಲ, ಹೀಗೆ ಮಾಡ್ತಿದ್ರು. ಈಗ ಮನೆ ಬರುತ್ತಲ್ಲ ಈ ತರ ಮಾಡ್ತಾ ಇದ್ರು. ಈ ಕಡೆ ಸೋಗೆ ಹೊಚ್ಚಿ ನೀರು ಒಳಗಡೆ ಬರಬಾರ್ದು ಅಂತ ಮಾಡ್ತಿದ್ವಿ. ಈ ಸರಿ ಬಾರಿ ಕಡಿಮೆ ಖರ್ಚಿನಲ್ಲಿ. ಹೌದೌದು, ಎಷ್ಟು ಆಳಾಯ್ತು ಮರೆ? ಇದಕ್ಕೆ 5 ಆಯ್ತು. 5 ಆಯ್ತಾ? ಮತ್ತೆ 5 ಆಯ್ತು. ಸಂಜೆ ಮೇಲೆ ಸಂಜೆ ಮೇಲೆ ಅರ್ಧ 3 ದಿವಸ ಮಾಡಿದ್ದು, 5-6 ಜನ. ಹೌದು, ಒಂದು ಎಲ್ಲ ಕೂಡಿ ಕಳೆದು ಬಾಕ್ಸಿಗೆ 5 ಆಳು ಪಕ್ಕ. ಮಾಮೂಲಿ ಕೆಲಸ 2,000 ಸಾವಿರ. ಈ ಗದ್ದೆ ಮಾಡೋದ್ರಲ್ಲಿ 2,000 ಸಾವಿರ ಮತ್ತೆ ಎಕ್ಸ್ಟ್ರಾ ಖರ್ಚು ಮಾಡ್ಬೇಕು. ಏನ್ ಮಾಡೋದು, ಉಳಿಸ್ಬೇಕಾದ್ರೆ ಮಾಡ್ಲೇಬೇಕು. ಬನ್ನಿ ಮರೆ, ಅಲ್ಲ 1-2 ಹಂದಿ. ಇವ ದಿನ ಕರೆಯೋದಿವ ನನ್ನ, ದಿನ ಬಾ ಮಾರೆ. ನಿಮ್ಮ ಸೈನಿಕರು ಅಲ್ಲ ನೋಡಿ, ಎಲ್ಲರನ್ನು ಕರ್ಕ ಬನ್ನಿ. ಇನ್ನು 5 ಜನ ಇದಾರಲ್ಲ, ಇನ್ನು 5 ಜನ ಇದಾರೆ, ಬರ್ತಾರೆ ಸಾಯಂಕಾಲ. ಕರ್ಕ ಬನ್ನಿ. ಅವರಿಗೆ ಹಂದಿ ಒಂದು ಹಿಡಿದು ಬೇರೆ ಕಡೆ ಬಿಟ್ಬಿಡೋದು, ಬೇರೆ ಊರಿಗೆ ಬಿಡುದಾ? ಬಿಡೋದು, ಮತ್ತೆ ಹೊಡೆಯೋಕ್ಕೆಲ್ಲ ರೂಲ್ಸ್ ಇಲ್ಲ. ಸಾಯಂಕಾಲ ಹೋಯ್ತಿರ್ಬೇಕು, ನೆನ್ಪು ಮಾಡು.
ಹೋಗಿಲ್ಲ ಉಂಟು ಒಂದು ಉಂಟು, ನಾನು ತಂದಿಟ್ಟಿನಿ ಒಂದು ಸಾಯಂಕಾಲ ತರ್ತೀನಿ ತಡಿ. ಅದು ನಾನು ಹೇಳಂಗಿಲ್ಲ ಅಂದ್ರೆ ನಾನು ತೋರಿಸ್ತೀನಿ, ರೂಲ್ಸ್ ಇಲ್ಲ. ಲೈಸೆನ್ಸ್ ಉಂಟು, ಲೈಸೆನ್ಸ್ ಇದ್ರೆ ಓಕೆನಾ? ತಂದು ತೋರಿಸ್ತೀನಿ ನೋಡು. ದೀಪಾವಳಿದಲ್ಲ ಅದ್ಯಾವ್ದು ಗೊತ್ತಿಲ್ಲ. ನಾನು ತಂದು ತೋರಿಸಿ ಸಾಕಲ್ಲ ನಿಮಗೆ. ದೀಪಾವಳಿದಂತ ಅಲ್ಲ ಕಣ, ದೀಪಾವಳಿದಂತ ಅಲ್ಲ. ಈಗ ನೈಟ್ ಬಂದು ಇವತ್ತೊಂದು ಹಾಲ್ಟ್ ಮಾಡೋದಂತ ನೀವು ಬರಬೇಕು. ನೀವು ಮತ್ತೆ ನಮ್ಮ ಸೈನಿಕರು ಒಬ್ರು ಬಂದಾರ ಈಗ. ಮೊದಲೆಲ್ಲ ನಾವು ಬರ್ತಿದ್ದು ಒಂದು 5 ಜನ ಸೈನಿಕರು ನಮ್ಮ ಜೊತೆ ಯಾವಾಗಲೂ ಇರ್ತಿದ್ರು. ಈಗ ಈ ವರ್ಷ ಮಾತ್ರ ನಾನು ಇಲ್ಲಿ ಬಂದಿಲ್ಲ. ಈ ವರ್ಷ ಒಂದು ಮತ್ತೆ ಬ್ಯಾಂಗ್ಳೂರ್ ಹೋದಾಗ ಅವಾಗಿರ್ಲಿಲ್ಲ. ಅದಕ್ಕಿಂತ ಮೊದಲೆಲ್ಲ ನಾವು ಇಲ್ಲೇ ಇರ್ತಿದ್ವಿ, ನಾನು ಇವನ್ನೆಲ್ಲ ಒಟ್ಟಿಗೆ ದೊಡ್ಡದೊಂದು ಮಂಚಿಗೆ ಮಾಡಿ. ಅದು ಇದೇ ಪ್ಲೇಸಲ್ಲಿ ಮಾಡಿದ ಅಲ್ಲ ಅಲ್ಲಿ ಮಾಡಿದ್ವಿ. ಈ ಸರಿ ಅಲ್ಲಿ ಕೆರೆ ಮಾಡಿದ್ದಾರೆ, ಹಂಗಾಗಿ ಮಾಡೋಕ್ಕಾಗಿಲ್ಲ. ಬೌಂಡ್ರಿ ಬೌಂಡ್ರಿ ಹಾಕಿದ್ದು ಅವ್ರು ಸ್ವಲ್ಪ ಏನೋ ಒಂದು ಇದಾಯ್ತು. ಈಗ ನಮ್ಮ ಬೌಂಡ್ರಿ ಹಾಕಿದೀವಿ, ಯಾವ ತರದ ತೊಂದರೆ ಇಲ್ಲ. ಸಿಂಪಲ್ ಆಗಿ ಮಾಡ್ತೀವಿ. ಶೀಟ್ ಎಲ್ಲ ಹಾಕಿ ಸಿಮೆಂಟ್ ಕಮ್ಮಲ್ ಹಾಕಿ ಚೆನ್ನಾಗಿ ಮಾಡ್ತೀವಿ. 3 ಜನ ಮಲಗುವಂಥದ್ದು ಒಂದು ಮಾಡಿದ್ದಾರೆ ಅಷ್ಟೇ. 4 ಜನ ಮಲಗಬಹುದು. 3 ಜನ ಫ್ರೀ ಅಲ್ಲಿ, 4 ಜನ ಸ್ವಲ್ಪ ಇಕ್ಕಟ್ಟಲ್ಲಿ. ನಾನು ನೀನು ಮತ್ತೊಂದಿಬ್ರಲ್ಲ ಆದ್ರೆ ಸಂತೆ ಎಲ್ಲ ಸ್ವಲ್ಪ ಚಿಕ್ಕದಿದೀವಲ್ಲ, 5 ಜನ ಮಲಗಬಹುದು. ಈಗ ಇದು ದಪ್ಪಕ್ಕಿದ್ರೆ ಬಂದ್ರೆ ಕಷ್ಟ. ನೋಡಿ, ಇದಿಷ್ಟು ಮಾಡಕ್ ಒಂದು 3 ಆಳು ಕೆಲಸ ಆಗಿದೆ. 3-4 ಆಳು, 5 ಆಳು ಕೆಲಸ. ಅದು ನಾವು ಕೈಲಾಸ ಹಾಕ್ಬೇಕಾದ್ರೆ ಮುಂಚೆ ತಿಂದಿದ್ದು. ಇದು ಇದನ್ನ ಹಾಕ್ಬೇಕಾದ್ರೆ ಮೊದಲು ತಿಂದಿದ್ದು, ಗದ್ದೆಗೆ ಮಂಚಿಗೆ ಹಾಕ್ಬೇಕಾದ್ರೆ ಮೊದಲು. ನೋಡಿ ಅದ್ರಲ್ಲಿ ಏನೂ ಇಲ್ಲ ಈಗ, ಆಲ್ರೆಡಿ ಫುಲ್ಲು. ಅಲ್ಲೆಲ್ಲರೂ ಆ ಕಡೆ ಗದ್ದೆ ಇದ್ದಿದ್ರೆ ನಮ್ಗೆ ಅಷ್ಟು ಇದಾಗ್ತಿರ್ಲಿಲ್ಲ. ಇಲ್ಲ ಅದು ಫಸ್ಟ್ ಗದ್ದೆ ಸಿಗದೇ ಇದಲ್ಲ. ಹೋದ ವರ್ಷ ಈ ಗದ್ದೆ ಮಾಡಿದ್ರು ಇದನ್ನ, ಈ ಸಲ ಇದನ್ನ ತೋಟ ಮಾಡಿದ್ರು. ಹಾಗಾಗಿ ನಮ್ ಗದ್ದೆ ಫುಲ್ಲು. ಇಲ್ಲಾಂದ್ರೆ ಫಸ್ಟ್ ಇವ್ರ ಗದ್ದೆ ತಿಂದು ಈ ಕಡೆ ಗದ್ದೆ ತಿಂದು ಈ ಕಡೆ ಬರ್ತಿತ್ತು. ಸ್ವಲ್ಪ ನಮ್ ಗದ್ದೆ ಸ್ವಲ್ಪ ಉಳಿತಿತ್ತು. ನಮ್ಗೆ ಸ್ವಲ್ಪ ಪೆಟ್ಟು ಜಾಸ್ತಿ. ಸರಿ, ಪೆಟ್ಟು ಸ್ವಲ್ಪ ಜಾಸ್ತಿ ಬಿತ್ತು. ಹಂದಿ ಉತ್ತಿಲ್ಲ ಇಲ್ಲೆಲ್ಲ, ಅಲ್ಲಿ ಪೂರ ಪುಡಿ ಮಾಡಿದವಲ್ಲ ಆ ಕಡೆ. ಆ ಕಡೆ ಅಲ್ಲಿ ಹೋಗೋಣ ಸ್ವಲ್ಪ ಹಂದಿ ಉತ್ತಿ ತೋರ್ಸೋಣ. ಇಲ್ಲ, ಯಾಕಂದ್ರೆ ನೈಟ್ ನಮಗೆ ಅದು ಸಿಗಲ್ಲ. ಹಂದಿ ಉತ್ತಿದ್ದು ಮತ್ತೆ ಪುಡಿ ಮಾಡಿದ್ದು ನೈಟ್ ಎಲ್ಲ ಗೊತ್ತಾಗಲ್ಲ ಅದು. ನೋಡಿ, ಇದೆ ಹಂದಿ ಉತ್ತಿದ್ದು ಗದ್ದೆ ಮಾಡಿದಂತೆ. ಮಂಚಿಗೆ ಯಾಕೆ ನಾವು ಹಾಕ್ತೀವಿ ಅಂದ್ರೆ ಕೈಲಾಸನ ನೋಡಿ ನೋಡಿ ಇಷ್ಟು ಚೆನ್ನಾಗಿರೋ ಭತ್ತನ ಹಂದಿ ಈ ತರ ಹಾಳು ಮಾಡ್ಬಿಟ್ರೆ ನೋಡಿ. ಇದಿಷ್ಟು ಹೌದಾ? ಅದಷ್ಟು ಹೌದು, ಫುಲ್ ಹೌದು, ಅದು ಪೂರ ಹೌದು. ಅದು ಸಾಧಾರಣ ಒಂದು 2 ಹೊರೆ. 2 ಹೊರೆ ಅಲ್ಲ, ಒಂದು 10 ಹೊರೆ ಆಗ್ಬೋದು. ಒಂದು ಗದ್ದೆಲಿ 10 ಹೊರೆ ಹೋದ್ರೆ ನಿಂಗೆ ಒಂದು 5 ಗದ್ದೆಲಿ ಹೋಯ್ತಲ್ಲ. ಮತ್ತೆ ಇದ್ರಲ್ಲಿ 100 ಹೊರೆ, ಅದನ್ನ 10 ಮಾಡಿದ್ರೆ ಮತ್ತೆ ಎಂತದ್ದು? ನಾವಿಲ್ಲ ಒಂದು 20 ಹೊರೆ ನಾವಿಲ್ ತಿಂದ್ವಾ, ನಾವಿಲ್ ತಗೊಂಡು ಹಾಗೆ. ಆಚೆ ಕಡೆ ಗದ್ದೆ ಹಂಗೆ ಆಗಿದೆ ಅಲ್ಲೇನಾ? ಎಲ್ಲ ಹಂಗೆ ಆಗಿದೆ. ಇದು ಸರ್ಕಾರ ಏನಾದ್ರು ಹಂದಿಗೆ ಹೊಡಿಯೋ ರೂಲ್ಸ್ ಕೊಡ್ಬೇಕು ಮಾರೆ. ಬೇಡ, ಒಂದು ಮಾತಿತ್ತು ಹೇಳೋದು. ಕಟ್ಟಿ ಎಲ್ಲರೂ ನ್ಯಾತ್ ಹಾಕಂಗೆ. ಅದೇ ಅಲ್ಲ, ನಾವು ಹಿಡಿಯಕ್ಕೆಲ್ಲ ಬಲೆ ಎಲ್ಲ ಕಟ್ಟಿದೀವಿ ಅಲ್ಲಿ, ಹಿಡಿದು ಬೇರೆ ಕಡೆ ಬಿಡೋಣ ಆಗಲ್ಲ. ಆಗ್ತದೆ. ನನ್ನ ಹತ್ರ ಒಂದು ಕೋಲ್ ಉಂಟು, ಸಾಯಂಕಾಲ ತಂದು ಡಮ್ ಅಂತೇಳಿ ಸಾಯಂಕಾಲ ಒಂದು ಹಾಲ್ಟ್ ಆಗಿ ಬಿಡುವ. ಹಾಗಾದ್ರೆ ಸಾಯಂಕಾಲ ವ್ಯವಸ್ಥೆ ಏನಾದ್ರು ಉಂಟಾ ನಮಗೆ ಯೂಟ್ಯೂಬರ್ಸಿಗೆ? ವ್ಯವಸ್ಥೆ ಎಂತ, ಊಟ ಜ್ಯೂಸು. ಮಂಚಿಗೆ ಮೊದಲೆಲ್ಲ ಕಾಫಿ ಎಲ್ಲ ಮಾಡ್ತಿದ್ವಲ್ಲ ಮರ್ಯ. ಕಾಫಿ ಎಲ್ಲ ತರೋಣ ಅಷ್ಟೇ ಮಾಡುವ ಇಲ್ಲೆಲ್ಲ. ಆಯ್ತು, ಒಂದು ಒಲೆ ಹಾಕೋದು. ಏನು ಕಲ್ಲು ನೋಡಿದ್ವಿ, ಕಲ್ಲು ಉಂಟು, ಇಲ್ಲೇ ಕಲ್ಲು ಉಂಟು, ಈ ತರ ಒಳ್ಳೆ ನೀರುಂಟು. ಏನಾದ್ರು ವ್ಯವಸ್ಥೆ ಜಾಸ್ತಿ ಆದ್ರೆ ಕೆರೆ ಉಂಟು, ಮುಳುಗಿ ಎದ್ರೆ. ಈಗ ನೋಡಿ, ಈಗ ನಮ್ಮ ಕೈಲಾಸದ ವಿಡಿಯೋ ಎಲ್ಲ ತೋರಿಸಿ ಹೋಯ್ತಣ್ಣ ಪುನಃ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದಾರೆ ಅವ್ರನ್ನೆಲ್ಲ ಒಂದ್ ದಿವಸ ಕೈಲಾಸಕ್ಕೆ ಕರ್ಸಿ ಮಂಚಿಗೆ ಅವಂತಲ ಕೊಡ್ಸಿ ಬೇಡ. ಎಲ್ಲ ಬರಲಿ, ಎಷ್ಟು ಜನ ಬರ್ತಾರೆ ನಾವು ಒಂದು ಅದೇ ಸ್ವಲ್ಪ ಹಿಂದಿಂದು ಹಳೆದೆಲ್ಲ ಮನಸ್ಸಿಗೆ ನಾವು ಈ ವಿಡಿಯೋ ಮಾಡಿರೋ ಉದ್ದೇಶನೇ ಅದು. ಮಂಚಿಗೆ ನೋಡಿ, ಈಗ ಮೊದಲು ಹಾಕಂಗೆಲ್ಲ ಮಂಚಿಗೆ ಹಾಕಲ್ಲ, ಕಡಿಮೆ ನೋಡಿ. ಸ್ವಲ್ಪ ಟಾರ್ಪಲ್ ಎಲ್ಲ ಹಾಕಿ ನಮ್ಗೆ ಎಷ್ಟು ಬೇಕಷ್ಟು ಒಂದು ಸಿಂಪಲ್ ಆಗಿ ಮಾಡ್ಕೊಂಡಿದೆ ಅಷ್ಟೇ. ಮಳೆ ನೀರೆಲ್ಲ ಒಳಗೆ ಬರ್ಬೇಕಲ್ಲ. ಸರಿ, ಮತ್ತೆ ಹಾಸಿಗೆ ಎಲ್ಲ ಉಂಟು ನೋಡಿ ಇಲ್ಲಿ ಮಲಗಕ್ಕೆ. ಮಾಡಾಗಿದ್ದಲ್ಲ. ಹಾಸಿಗೆ ಜಾಸ್ತಿ ನೀರು ಬಂದರೆ ಒಳಗೆ ನೀರು ಬರ್ತದೆ. ಮತ್ತೆ ಹಗಲು ಒಣಗಿ ಹಾಕಿ ಹೋಗೋದು, ಸಾಯಂಕಾಲ ಮತ್ತೆ ಬರೋದು. ಮತ್ತು ಹಂಗೆ ನಮ್ಮದು ಈಗ ಯಾರ್ಯಾರು ವಿಡಿಯೋ ಎಲ್ಲ ಶೇರ್ ಮಾಡ್ತಿದ್ದಾರೆ ಅವರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ, ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ಗೆ ಈಗೀಗ ಒಂದು 1,500 ಸಬ್ಸ್ಕ್ರೈಬರ್ ಬೇರೆ ಆಗಿದೆ. ಇನ್ನು ಜಾಸ್ತಿ ಆಗ್ಬೇಕು, ಹೆಂಗೆ ತಿರ್ಸಂತ ಅವರ ಅನಿಸಿಕೆ ಏನು ವಿಡಿಯೋ ಎಲ್ಲ ಮಾಡಿ ಹಾಕ್ತಾ ಇರ್ತೀವಿ. ಅದಕ್ಕೆ ನಿಮ್ಮ ಅನಿಸಿಕೆಗಳು ನಮಗೆ ತುಂಬ ಮುಖ್ಯ. ಕೆಲವೊಂದು ವಿಡಿಯೋಗೆಲ್ಲ ಬರ್ತಾರೆ, ಕೆಲವೊಂದು ವಿಡಿಯೋಗಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ, ತೊಂದರೆ ಇಲ್ಲ. ಏನಾದರೂ ಮಿಸ್ಟೇಕ್ಗಳಿದ್ರೆ ನೀವು ನಮಗೆ ತಿಳಿಸಿ. ಅಲ್ಲ ಆಯ್ತಣ್ಣ, ಸಣ್ಣ ಮಕ್ಕಳು, ನನ್ನ ಮಕ್ಕಳಲ್ಲ, ಗಡ್ಡೆ ಮಿಸ್ಸೆಲ್ಲ ಬಂದದ್ದು ಆದರೆ ಮತ್ತಾಗಿರ್ತದೆ. ಮತ್ತು ಕೆಲವೆಲ್ಲ ನಮಗೆ ಅದೇ ಇವತ್ತು ಒಂದು ಹಿಡಿಯೋಣ ಅಂತ ಮಾಡೋಣ. ಈಗ ಇವತ್ತಾ? ಈಗ ಹಿಡಿದ್ರೆ ಕರಡಿ ಉಂಟು, ಬಾಲೆ ಉಂಟು, ಹಿಡಿದ್ರೆ ಹೋಗ್ಬೇಕಂತ ಜನ ಇದ್ದೀವಿ. ಅದೇ ಹಿಡಿಯೋದು ಒಂದು ಚೆನ್ನಾಗಿ ಬಿಡೋದು. ಹಿಡಿದೆಲ್ಲ ಬೇಡ, ನಮ್ದು ಉಂಟಲ್ಲ ಅಲ್ಲಿ ಸಾಸ್ ಬೇಡ ಮಾರೆ, ಅದ್ರ ಸಾಸ್ ಬೇಡ. ಇವನ್ ನೋಡಿ ಇಲ್ಲಿ ಸ್ವಲ್ಪ ಏಯ್ ಅದ್ರ ಮಕ್ಕ ನೋಡಿದ್ರೆ ಕಡಿ ನಾಚಿಕೆ ಮಾಡ್ಕೊಡಿ. ನಾನೇ ಏನು ತೊಂದ್ರೆ ಇಲ್ಲ, ನಾಚಿಕೆ ಮಾಡ್ಬೇಡ. ಯಾರಿಗೆ ಆಗ್ತುಂಟು ಈಗ ಯಾವ್ದದ ಅದು ಬಾಯೆಲ್ಲ ನನಗೆ ಎಲ್ಲ ನೆಗ್ತದೆ ಮನೆ. ಇವನು ನಿಮ್ಗೆ ಬೆಳಗ್ಗೆ ನಾನು ಹೇಳೋದಲ್ಲ, ಯಾವತ್ತಾದ್ರೆ ಅಷ್ಟೇ ನಾನು ಬಿಟ್ಟು ಹೋಗಲ್ಲ. ಬಂದರೆ ಯಾರು ಬೇಕಾದ್ರೆ ಬರಲಿ. ಇವತ್ತು ಇವನು ಬೇರೆ ಬಂದಾನೆ, ಹಸುವ ಕೈಲಾಸಕ್ಕೆ.
ಹೌದೌದು ಪಾಪ ಇವನು ಸಣ್ಣ ನೀವು ಅದೇ ಅದೇ ಸ್ವಲ್ಪ ಪೇಷಂಟ್ ಬೇರೆ ಮೊನ್ನೆ ಅಷ್ಟು ಸರಿ ಮಾಡಿ ಬಂದಿ ಇವತ್ತು ಇಲ್ಲೇ ಮಲಗಿ ಸಂತು ಬೆಳಿಗ್ಗೆ ಮುಂಚೆ ಎದ್ದು ಹೋಗೋಣ ನೀವು ಬೇರೆ ಬೆಳಿಗ್ಗೆ ಎಲ್ಲಿಗೆ ಹೋಗ್ಕೊಂತಂದ್ರಲ್ಲ ಇವತ್ತೆಂಟ್ರ ಹಂದಿ ಯಂತ್ರ ಬಂದ್ರೆ ಕರಡಿ ಹಿಡಿತಾನೆ ನಮ್ಗಂದ್ರೆ ಇದಿಲ್ಲ ಸೆನ್ಸರ್ ಇದೆ ಕರಡಿ ಅವ ತನ್ನಷ್ಟಕ್ಕೆ ಹೊಡಿತದೆ ಇದು ಹಿಡಿತದೆ ಇದು ಚಿಕ್ಕದು ಎಲ್ಲರೂ ಒಂದು ರೋಮ ಗಿಮ ಹೇಳಿತದೆ ಸುತ್ತರಕ್ಕೆ ರೆಡಿ ಇದ್ದಾನೆ ಅಪ್ಪಣಿ ನೋಡಲ್ಲಿ ಕತ್ತಿಗೆ ತಲೆ ಹಿಡ್ಕೊಂಡು ರೆಡಿ ಆಗೇನೆ ಆಯ್ತಣ್ಣ ಮತ್ತೆ ಇನ್ನೊಂದು ಬಿಟ್ಟು ಮಾರ್ರೆ ಈ ನಾವು ಮೊದಲು ಇದು ತರ್ತೀವಲ್ಲ ಕ್ಯಾನು ಜಡ್ ಮಣ್ಕಟ್ಟ ಜಡ್ ಮಣ್ಕಟ್ಟ 12-1 ಗಂಟೆ ರಾತ್ರಿ ತನಕ ನಮ್ದು ಅದೇ ಜಡ್ ಮಣ್ಕಟ್ಟ ಅಂತೇಳಿ ಈಗ ಯಾರು ಬಡಿಯಾರು ಮಾರ್ರೆ. ನಾನು ಈಗೆಲ್ಲ ಕಂಪ್ಯೂಟರ್ ಅದೇ ನಾನು ಬಂದವ ಮಾರೆ ಬ್ಯಾಟ್ರಿದು ಒಂದ್ಸತಿ ನಾಯ್ಕ್ ಹೋಗೋದು ಹೌದೌದು ಮನ್ಸಕ್ಕೆ ಹೋದಂಗೆ ಸೈರನ್ ಅದೀಗ ನೌಶನ್ ಹಾಕ್ಬೇಕಿದ್ದು ಹಾಕಿಲ್ಲ ಇಲ್ಲಾಂದ್ರೆ ಈಗ ಸ್ವಲ್ಪ ಹೊತ್ತಿಗೆ ಹಾಕ್ತಾನೆ ಈಗ. ಹಿಂಗಂದ್ರೆ ನೀನ್ ಬರ್ತಿ ಅಂತ ಗ್ಯಾರಂಟಿ ಹಂಗಾಗಿ ಕಡಿಮೆ ಮಾಡಿದೆ ಪ್ರಾಣಿಗಳು ಅವನ್ನೆಲ್ಲ ನೋಡಿ ತಿಳ್ಕೊಂಡ ಅವು ಒಂದೆರಡು ದಿವಸ ನೋಡ್ತವೆ ಮಾರ ದಿವಸ ಅಲ್ಲಿ ಸೆನ್ಸರ್ ಅಂತ ಅದು ಅಲ್ಲ ನಿಂಗೆ ಒಂದು ಅರ್ಧ ಗಂಟೆ ನೋಡ್ತದೆ ಕಿತ್ತು ಹೊತ್ತು ಹೇಳಂಗಿಲ್ಲ ಹೇಳಂಗಿಲ್ಲ. ದಿನ ಒಂದೇ ತರ ಸೌಂಡ್ ಆದ್ರೆ ಇವನು ನಮ್ಗೆ ಅಪ್ಪೆ ಹಾಕ್ತದಾನೆ ಅಂತೇಳಿ ಅದ್ರ ಬುಡಕ್ಕೆ ಒಂದು ತಿನ್ಕೋತವೆ ಸರಿ ಈಗ ಇವತ್ತಿಲ್ಲ ಮಲಗಿ ನಾಳೆ ಬೆಳಿಗ್ಗೆ ಎದ್ದು ಹೋಗೋಣ ಮುಂಚೆ ಮತ್ತು ಇನ್ನೊಂದು ಅದೇ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಹಂಚ್ಕೊಳ್ಳಿ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ದೈ ಕಡಿ ಟಾಟಾ ಮಾಡು ಕಡಿ ಒಂದು ಬಾಯ್ ಮಾಡು ಮಾರೆ ಇವ ಎಲ್ಲಿ ಹೋದ ಬರ 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 ಇದು ಎಲ್ಲಿ ಎಳಿಯೋದಂತ ಬಾಯಿ ಇಲ್ಲ ರೀ ಬಾಯ್ ಮಾಡಿ ಬಾಯ್ ಮಾಡಿ ಅವನು ಒಳ್ಳೆ ಪ್ಯಾಂಟಲ್ಲಿ ಹಾಕಿ ಬಂದು ಹಾಳು ಮಾಡ್ಬಿಡ ಮತ್ತು ನಿನ್ನ ಒಳಗೆ ಹಾಕ್ಬಿಡ್ತೀನಿ ಸರಿ ಬಾಯ್